ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟು ಟಾಕೀಸ್. ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಂಟೆಸ್ಟೆಂಟ್ಸ್ಗಳ ಫ್ಯಾಮಿಲಿಯವರನ್ನು ಸಹ ಕಂಟೆಂಟ್ಗಳಾಗಿ ಬಳಸ್ಕೊಂಡಿದ್ದು ವಿಪರ್ಯಾಸ ಅನಿಸ್ತು. ಮಂಜುವಿನ ವಿಷಯದಲ್ಲಿ ನಾಯಿ ಬಾಲ ಯಾವತ್ತಿದ್ರೂ ಡೊಂಕು ಅನ್ನೋದು ಪ್ರೂವ್ ಆಯ್ತು. ತುಂಬಾ ಕ್ಲೆವರ್ ಗರ್ಲ್ ಅಂದ್ರೆ ಗೌತಮಿ ಅಂತ ನನ್ಗನಿಸ್ತು. ಗ್ರಾಸರಿ ಟಾಸ್ಕ್ ಇಂದ ಹೊರಗುಳಿದಿದ್ದಕ್ಕೆ ಕೊಟ್ಟಂತಹ ರೀಸನ್ ಗಳಿಗೆ ಕಿಚ್ಚನಿಂದ ಕ್ಲಾಸ್. ಬಿಗ್ ಬಾಸ್ ಕಷಾಯ ಟಾಸ್ಕ್ ನಲ್ಲಿ ಚೈತ್ರರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಮನೆಯ ಮಂದಿಗೆ ಕಿಚ್ಚನ ಕ್ಲಾಸ್. ಹಾಗೂ ಇವತ್ತಿನ ಕಿಚ್ಚನ ಪಂಚಾಯತಿಯಲ್ಲಿ ತ್ರಿವಿಕ್ರಮ್ ಭವ್ಯ ಅವರಿಗೆ ಸ್ವಲ್ಪ ಡ್ಯಾಮೇಜ್ ಆದ್ರೆ ಹನುಮಂತಿಗೆ ಸ್ವಲ್ಪ ಜಾಸ್ತಿನೇ ಡ್ಯಾಮೇಜ್ ಆಯ್ತು. ಹಾಗೂ ಮಂಜು ಅವ್ರಿಗೆ ಎಷ್ಟು ಡ್ಯಾಮೇಜ್ ಆಯ್ತು ಅಂತ ಅಂದ್ರೆ ಅವ್ರು ಅದರಿಂದ ಹೊರಗಡೆ ಬರೋದೇ ಕಷ್ಟ ಅನಿಸ್ತಿದೆ. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಹಿಂದಿನ ಎಪಿಸೋಡ್ ಸ್ಟಾರ್ಟ್ ಆದಾಗ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಸಹ ಮನೆ ಉಂಡಿ ಎಲ್ಲ ಹೋದ್ಮೇಲೆ ಸ್ವಲ್ಪ ಚಿಲ್ ಆಗಿರ್ತಾರೆ. ಅದ್ರಲ್ಲೂ ರಜತ್ ಅವ್ರ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕಾಮಿಡಿ ಆಗಿರ್ತಾರೆ. ಅದ್ರಲ್ಲೂ ಬಾಯ್ಸ್ ಅಡಿಗೆ ಮಾಡೋದ್ರಿಂದ ಎಲ್ಲರೂ ಒಂದ್ ರೀತಿ ಮಜವಾಗೇನೋ ಇರೋ ತರ ಕಾಣ್ತಾ ಇತ್ತು. ಬಟ್ ಅದೆಲ್ಲ ಆದ್ಮೇಲೆ ನಾನು ಒಂದನ್ನ ಅಬ್ಸರ್ವ್ ಮಾಡಿದೇನು ಅಂತಂದ್ರೆ, ಎರಡು ಫ್ಯಾಮಿಲಿಯವ್ರು ಬಂದು ಬುದ್ಧಿವಾದ ಹೇಳೋಗಿರ್ತಾರೆ. ಅದ್ರಲ್ಲೂ ಒಂದು ಫ್ಯಾಮಿಲಿ, ಮಂಜು ಅವ್ರ ಫ್ಯಾಮಿಲಿ ಅಷ್ಟೊಂದು ಬುದ್ಧಿವಾದ ಹೇಳಿದ್ದಾರೆ ಏನ್ ಮಾಡ್ಬೇಕು ಅಂತ. ಇಲ್ಲಿ ಗೌತಮಿ ಅವ್ರು ಯಾರು ಕರೆದ್ರೋ, ಯಾರ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರೆ ನಮಗ್ ತೋರ್ಸಲ್ಲ ಬಿಗ್ ಬಾಸ್ ಅವರು. ದಯವಿಟ್ಟು ಆ ವಿಟಿನ ಸ್ವಲ್ಪ ಮದ್ದಿಂದ ತೋರಿಸ್ಬಿಟ್ಟಿದ್ರೆ, ಯಾರು ಬನ್ನಿ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಡ್ ಬರ್ತಾರೆ, ದಯವಿಟ್ಟು ನಾನು ನಿಜವಾಗ್ಲೂ ಆತರ ಒಂದಿನ ಒಂದು ವಿಟಿ ಹಾಕಿ ಯಾರು ಇನಿಶಿಯೇಟ್ ಮಾಡ್ತಾರೆ ಮಾತಾಡೋದಕ್ಕೆ, ಹೇಗೆ ಅವ್ರಿಬ್ರು ಬಂದು ಒತ್ತಿಗೆ ಕೂತ್ಕೊಳ್ತಾರೆ ಮಾತಾಡೋದಕ್ಕೆ, ಅದನ್ನ ಫಸ್ಟ್ ಹಾಕಿ ಅಟ್ಲೀಸ್ಟ್ ಜನಗಳಿಗೆ ಒಂಚೂರು ಗೊತ್ತಾಗ್ಲಿ. ಇದ್ರಲ್ಲಿ ಗೌತಮಿ ಅವ್ರು ಕರ್ಕೊಂಡ್ ಬರ್ತಾರ ಈ ಮಾತಾಡೋದಕ್ಕೆ, ಇಲ್ಲ ಮಂಜು ಬರ್ತಾನ ಕರ್ಕೊಂಡ್ ಬಂದ್ ಮಾತಾಡೋದಕ್ಕೆ, ಅದನ್ನು ಒಂದ್ಸರಿ ಪ್ರೂಫ್ ಸಮೇತ ಹಾಕ್ಬಿಡಿ. ನಮ್ಗೆ ತುಂಬಾ ಕ್ಲಾರಿಟಿ ಸಿಕ್ಬಿಡುತ್ತೆ ಅವಾಗ. ಸೊ ಇಲ್ಲಿ ಅಟ್ಲೀಸ್ಟ್ ಈ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದೇ ಗೌತಮಿಯಿಂದ ಸ್ಟಾರ್ಟ್ ಆಗೋ ತರ ಕಾಣುತ್ತೆ ನನಗೆ. ಗೌತಮಿ ಅವರು ಕೇಳ್ತಾರೆ, ಅಂದ್ರೆ ಇನ್ನೇನೋ ಮಂಜು ಇಲ್ಲ ಏನೋ ಸ್ವಲ್ಪ ಚೇಂಜ್ ಆಗಿದೆ. ಸೊ ಹಾಗಾಗಿ ಏನ್ ಹೇಳಿದ್ರು ನಿಮ್ ಮನೆಯಲ್ಲಿ, ನಿಮ್ ಮನೆಯವರೆಲ್ಲ ಬಂದು ನಿಮ್ ಫ್ಯಾಮಿಲಿ ಅವ್ರು ಏನ್ ಹೇಳಿದ್ರು ಅಂತ ಅವರು ಡೈರೆಕ್ಟ್ ಆಗಿ ಕೇಳ್ತಾರೆ. ಅಂದ್ರೆ ನಿಮ್ ತಂಗಿಯವರು ಏನ್ ಹೇಳಿದ್ರು ಅಂತ. ಅದನ್ನ ಕೇಳ್ಬಿಟ್ಟು ಅವ್ರು ಹೇಳೋದು ತುಂಬಾ ಜಾಣ್ಮೆಯ ಆನ್ಸರ್ ಏನಂದ್ರೆ, ಇದನ್ನ ಹೇಳ್ಬೇಕು ಅಂತ ಏನಿಲ್ಲ, ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಹೇಳಿ ಅಂತ ಹೇಳ್ತಾರೆ. ಇಲ್ಲಿ ಗೌತಮಿಗೆ ಅವ್ರ ಗಂಡನೂ ಹೇಳಿದಾನೆ ಹುಷಾರಾಗಿರು ಅಂತ. ಅವರಿಗೆ ಅವರ ಮನೆಯವರು ಹೇಳಿದ್ದಾರೆ ನೀವು ಕರೆಕ್ಟ್ ಆಗಿರಿ ಅಂತ. ಇದು ಬೇಕಿತ್ತ ಈ ಡಿಸ್ಕಷನ್ ಇವರಿಗೆ? ಗೌತಮಿಗೆ ಏನಿಗೆ ಬೇಕಿತ್ತಿದ್ದು? ಅವ್ರನ್ನ ಕರೆದು ಬಿಟ್ಟು ಫಸ್ಟ್ ಆಫ್ ಆಲ್ ನನ್ಗನ್ಸುತ್ತೆ ಇಲ್ಲಿ ಇವನಿಗೆ ಮಂಜು ದೊಡ್ಡ ಬಕ್ರ ಆಗಿದ್ದಾನೆ. ಇಲ್ಲಿ ದೊಡ್ಡ ಬಕ್ರ ಅಂದ್ರೆ ಎಷ್ಟು ಬಕ್ರ ಅಂತ ಅಂದ್ರೆ ಶರಣಾಗ್ಬಿಟ್ಟಿದ್ದಾನೆ ಗೌತಮಿಗೆ ಅನ್ನೋದೇ ನನಗೆ ಅನಿಸ್ತಾ ಇದೆ. ಇವ್ರು ಕೇಳಿದ್ದೇ ತಡ. ಹೆಂಗೆ ಅಂತ ಅಂದ್ರೆ, ಗೌತಮಿ ಅವರು ಹೇಳಿ ನಿಮ್ ಮನೆಯವ್ರು ಏನ್ ಹೇಳಿದಾರೆ ಅಂತಂದ್ರೆ, ಒಂದು ದೇವಿ ಮುಂದ್ಗಡೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ತಥಾಸ್ತು ಮಗನೇ ನಿನಗೆ ಏನು ಬೇಕು ಕೇಳು ಅಂದಾಗ ಅವನು ಖುಷಿಲಿ ಎಲ್ಲಾ ಹೇಳ್ತಾರಲ್ಲ, ಹಂಗೆ ಅದೇ ತರ ಇವತ್ತು ಮಂಜು ಅವರು ಎಲ್ಲಾನು ಹೇಳ್ತಾರೆ ರೀ. ಅವ್ರ ತಂಗಿ ಮಾತಾಡಿದ ಇಂಚಿಂಚನ್ನು ಹೇಳ್ತಾರೆ. ಬೇಕಿತ್ತ ಫ್ಯಾಮಿಲಿನ ಇವ್ರ ಮುಂದೆ ಬಿಟ್ಕೊಡೋದು ಬೇಕಿತ್ತ? ಅಷ್ಟೊಂದೆಲ್ಲಾ ಬುದ್ಧಿವಾದ ಹೇಳಿಸ್ಕೊಂಡು ಅದೇ ಅವ್ರ ಗಂಡನೇ ಹೇಳಿದ್ದಾರೆ ನಿಮ್ದು ನೀವು ನೋಡ್ಕೊಳ್ಳಿ ಅಂತ. ಅಷ್ಟೊಂದು ಡೈರೆಕ್ಟ್ ಆಗೆಲ್ಲ ಹೇಳಿದ್ದಾರೆ. ಇರ್ತೀನಿ ಇನ್ಮೇಲೆ, ಓಕೆ ಕ್ಲಾರಿಟಿ ಸಿಕ್ತು ನನಗೆ ಅಂತೆಲ್ಲ ಮಾತಾಡ್ಕೊ ಬಂದ್ಬಿಟ್ಟು ಅವ್ರು ಹೇಳಿ ಅಂದ ತಕ್ಷಣ, ನಿಮ್ ಮನೆಯವ್ರದ್ದು ವಿಷಯ ಹೇಳಿ ಅಂದ ತಕ್ಷಣ ಏನ್ ಹೇಳಿದ್ರು ಅಂತ ಪ್ರತಿ ಒಂದನ್ನು ಹೇಳ್ತಾರೆ. ಅದ್ರ ಜೊತೆಗೂ ಹೇಳ್ತಾರೆ ಏನ್ ಗೊತ್ತಾ, ನಾನೇನು ಪ್ರಾಮಿಸ್ ಮಾಡ್ಲಿಲ್ಲ ಸ್ನೇಹನ ಬಿಡ್ತೀನಿ ಅಂತ ಗೆಳತಿ, ನಾನು ಇದನ್ನು ಉಳಿಸ್ಕೋತೀನಿ, ಫ್ರೆಂಡ್ಶಿಪ್ನ ಉಳಿಸ್ಕೋತೀನಿ ಅಂತಾನೂ ಹೇಳ್ತಾರೆ. ಅವಾಗ ಗೌತಮಿ ಹೇಳ್ತಾರೆ, ಇಲ್ಲ ಫ್ಯಾಮಿಲಿಗೆ ನೀವು ಮಾತು ಕೊಟ್ಟಿದ್ದೀರಾ ಅದನ್ನ ಉಳಿಸ್ಕೊಳ್ಳಿ. ನೀವು ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅಂತ ಬಂದಾಗ ಫ್ಯಾಮಿಲಿಗೆ ಯಾವತ್ತು ಒಂದು ಬೆಲೆ ಕೊಡ್ಬೇಕು ಅಂತ ಹೇಳ್ತಾರೆ ಅವರು. ಸೊ ಇಲ್ಲಿ ಹೆಂಗೆ ಅಂತ ಅಂದ್ರೆ, ಗೌತಮಿಗೆ ಗೊತ್ತಿದ್ದೇನೆ ಈ ತರ ಎಲ್ಲ ಜಾಣತನದಿಂದ ಮಾತಾಡ್ತಾರೆ ಅಂತ ನನ್ಗನ್ಸಿದ್ದಂತೂ ನಿಜ ರೀ. ಇಲ್ಲಿ ಮಂಜ ಶರಣಾಗ್ಬಿಟ್ಟಿದ್ದಾನೆ ಆಯ್ತಾ, ದೇವಿ ಅಂತ ಶರಣಾಗ್ಬಿಟ್ಟಿದ್ದಾನೆ. ಅವ್ನು ಇನ್ನೊಂದು ಏನಪ್ಪ ಉಳ್ದಿರೋದು ಅಂತ ಅಂದ್ರೆ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಬಿಟ್ಟು ಗೌತಮಿ ಮೇಲೆ ಒಂದು ದೇವಸ್ಥಾನ ಕಟ್ಟಿಸ್ಬೇಕಷ್ಟೇ ಅವನ ಅಷ್ಟೇ ಇವಾಗಿರೋದು. ದಯವಿಟ್ಟು ಮಂಜು ಅವರ ಅಭಿಮಾನಿಗಳು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಜವಾಗ್ಲೂ ಅಷ್ಟೇ ಕೋಪ ಬರುತ್ತೆ. ಒಬ್ಬ ವ್ಯಕ್ತಿ ತನ್ನ ಶ್ರಮದಿಂದ ಆ 50 ಡೇಸ್ 60 ಡೇಸ್ ವರೆಗೆ ತುಂಬಾ ಚೆನ್ನಾಗಿ ಆಡ್ಕೊ ಬಂದ್ಬಿಟ್ಟು ಜಸ್ಟ್ 3 ದಿನದ ಹಿಂದೆ ಅವ್ರ ಫ್ಯಾಮಿಲಿಯಲ್ಲಿ ತಂಗಿ ತಾಯಿ ಎಲ್ಲ ಇಟ್ಟಿರೋ ತರ ಮಾತಾಡಿದ್ದಾರೆ, ದುಃಖದಲ್ಲಿ ಮಾತಾಡೋಗಿದ್ದಾರೆ. ಸುದೀಪ್ ಸರ್ ಅವರು ಅಷ್ಟೊಂದು ವಿಷಯಗಳನ್ನ ಹೇಳಿದ್ದಾರೆ. ಬೇರೆ ಫ್ಯಾಮಿಲಿ ಅವರೆಲ್ಲ ಬಂದು ಇವನಿಗೆ ಹೇಳಿದ್ದಾರೆ. ಅವರ ಗೌತಮಿಯ ಗಂಡನೇ ಹೇಳಿದಾನೆ ನೀನ್ ಹೇಗಿರ್ಬೇಕು ಅಂತ. ಇಷ್ಟೆಲ್ಲಾ ಹೇಳಿದ್ರು ಇವತ್ತು ಬಂದ್ಬಿಟ್ಟು ನಾನು ಉಳಿಸ್ಕೋತೀನಿ ಫ್ರೆಂಡ್ಶಿಪ್ ಅಂತಾನಲ್ಲ, ಇವನಿಗೆ ಏನ್ ತಲೆಯಲ್ಲಿ ಬುದ್ಧಿ ಆಯ್ತೋ ಇಲ್ವೋ ಗೊತ್ತಿಲ್ಲ. ನೀವು ಕೆಲವು ಸರಿ ಬರೀ ಮಾತಿನ ವರ್ಡ್ಗಳನ್ನ ಮಾತ್ರ ನೀವು ಅಬ್ಸರ್ವ್ ಮಾಡೋದಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೀವು ಅಬ್ಸರ್ವ್ ಮಾಡಿ. ಅದ್ರಲ್ಲಿ ಮಂಜು ಅವ್ರ ಬಾಡಿ ಲ್ಯಾಂಗ್ವೇಜ್ ನ ಕಂಪ್ಲೀಟ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅವನು ಎಷ್ಟು ವೀಕ್ ಮೈಂಡೆಡ್ ಆಗಿದೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ಆ ಬಾಡಿ ಲ್ಯಾಂಗ್ವೇಜ್ ಏನ್ ಸೂಚಿಸುತ್ತೆ ಅನ್ನೋದನ್ನು ಸಹ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಇಲ್ಲಿ. ಬಟ್ ನಿಜವಾಗ್ಲೂ ತುಂಬಾ ಕೆಟ್ಟದಾಗ ಕಾಣಿಸ್ಕೊಂಡ ಅಂತ ನನಗನ್ನಿಸ್ತು. ಅವತ್ತು ಬೆರಳು ತೋರಿಸಿದ್ದ ನೋಡಿ 2 ಗಿಫ್ಟ್ ಅಲ್ಲಿ ಒಂದು ಚೂಸ್ ಮಾಡೋ ಅಂತ, ಇವತ್ತು ಅದೇ ಲೆವೆಲ್ ನನಗೆ ಕಾಣಿಸ್ಕೊಂಡ ಅವನು.
ಇನ್ನು ಗೌತಮಿ ಅವರು ಇಲ್ಲಿ ತುಂಬಾ ಕ್ಲೆವರ್ ಅಂತ ನನಗನ್ನಿಸುತ್ತೆ. ಯಾಕೆ ಅಂತ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಅವ್ರು ಬಂದ್ರು, ನಿಮ್ ಮನೆಯವ್ರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ರು ಆಯ್ತಾ? ಅದೇ ಇವ್ರ ಮನೆಯವ್ರು ಏನ್ ಹೇಳಿದ್ರು ಅಂತ ಏನಾದ್ರು ಬಾಯ್ ಬಿಟ್ರ ಇವ್ರೇನಾದ್ರು? ಇವ್ರೇನಾದ್ರೂ ಒಂದ್ ಹೇಳಿದ್ರಾ ಅಲ್ಲಿ? ನಮ್ ಮನೆಯವ್ರೇನು ಹೇಳಿಲ್ಲ ಅನ್ನೋದೊಂದು ಮಾತ್ರ ಮಧ್ಯದಲ್ಲಿ ಬಂತಷ್ಟೇ ವಿನಃ, ಇವ್ರೇನು ಕಂಪ್ಲೀಟ್ ಅವ್ರ ಅವ್ರ ಹಸ್ಬೆಂಡ್ ಏನೇನ್ ಹೇಳಿದ್ರು ಅಂತ ನಾವೆಲ್ಲ ಕೇಳಿಸ್ಕೊಂಡಿಲ್ವಾ? ಸೊ ಅದನ್ನೇನಾದ್ರು ಬಾಯ್ ಬಿಟ್ಟು ಹೇಳಿದ್ರಾ? ಇಲ್ಲ. ಇವ್ರಿಗೆ ಏನ್ ಇನ್ಫಾರ್ಮೇಶನ್ ಬೇಕು ಅದನ್ನ ಚೆನ್ನಾಗಿ ತಗೋಬೇಕು ಬೇರೆಯವರಿಂದ ಅಂದ್ರೆ ಚೆನ್ನಾಗಿ ತಗೊಳ್ಳೋ ಒಂದು ಕ್ಲೆವರ್ನೆಸ್ ಇವ್ರ ಹತ್ರ ಇದೆ. ಅದು ತಪ್ಪಾ ಅಂತ ಅಂದ್ರೆ ತಪ್ಪಲ್ಲ. ಇದು ಬಿಗ್ ಬಾಸ್ ಮನೆಗೆ ಆ ಆಟ ಬೇಕು. ಅಷ್ಟೇ ಅಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಇನ್ನೂ ಒಂದ್ 3-4-5 ವಾರ ಹಿಂದಿಂದನು ಬಂದ್ರೆ ಅವ್ರಿಗೆ ಯಾವ್ಯಾವಾಗ ಅವರಿಗೆ ಗ್ರಾಫ್ ಮೇಲಿಕ್ ಹೋಗ್ಬೇಕೋ ಅವಾಗೆಲ್ಲ ಮಂಜು ಅವ್ರಿಗೆ ಅವ್ರು ಹೇಳಿರೋದು ಈ ಸ್ನೇಹ ಬೇಡ, ಸಾಕು, ಇನ್ನು ಈ ಫ್ರೆಂಡ್ಶಿಪ್ ಸಾಕು ಅಂತ ಹೇಳ್ತಾರೆ. ಅದೇ ತರ ಅವ್ರು ಸ್ಟ್ರಿಕ್ಟ್ ಆಗಿ ನನ್ನ ಹಿಂದೆ ಬರ್ಬೇಡ ಅಂತ ಸ್ಟ್ರಿಕ್ಟ್ ಆಗಿ ನಿಂತ್ಕೊಂಡಿದ್ರೆ ಇಬ್ರದು ಗ್ರಾಫ್ ಯಾವತ್ತೂ ಚೇಂಜ್ ಆಗ್ತಿತ್ತು. ಅಟ್ಲೀಸ್ಟ್ ಇವತ್ತು ಮಂಜು ಅವರು ಈ ಸ್ಥಿತಿಗಂತೂ ಬರ್ತಿರ್ಲಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಸುದೀಪ್ ಅವರು ಬರ್ತಾರೆ, ಬಂದು ಎಲ್ಲಾರನ್ನು ಒಳಗಡೆ ಜಾಲಿಯಾಗಿ ಮಾತಾಡಿಸ್ತಾರೆ. ಎಲ್ರಿಗೂ ಅವ್ರ ಫ್ಯಾಮಿಲಿ ಎಲ್ಲ ಏನೇನಾಯ್ತು, ಬಂದು ಏನೇನ್ ಮಾಡಿದ್ರು ಅವನ್ನೆಲ್ಲ ಕೇಳ್ತಾರೆ. ನಿಮ್ಗೆ ಏನೇನ್ ಅನಿಸ್ತು, ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿ ತಗೊಂಡ್ರ ಅಂತೆಲ್ಲ ಕೇಳ್ತಾರೆ. ನನಗೆ ಆ ಟೈಮಲ್ಲಿ ಒಂದು ಕುತೂಹಲ ಇತ್ತು ಆಕ್ಚುಲಿ ಇವತ್ತು ಯಾವ ತರ ಇವತ್ತು ಕಿಚನ್ ಪಂಚಾಯತಿ ಮಾಡ್ಬೋದು ಇವರು, ಯಾವ ವಿಷಯಗಳನ್ನ ತರ್ಬೋದು ಅಂತ. ಎಸ್, ಅವ್ರು ಸ್ಟಾರ್ಟ್ ಮಾಡೋದು ಡೈರೆಕ್ಟ್ ಆಗಿ ಒಂದು ಗ್ರಾಸರಿ ಟಾಸ್ಕ್ ಬಂದಿರುತ್ತೆ. ಆಕ್ಚುಲಿ ಅದು ನಾನು ಮರ್ತಿದ್ದೆ, ನಾನು ಇದ್ರ ಬಗ್ಗೆನೂ ಮಾತಾಡಿದ್ದೆ ಅವತ್ತು. ಗ್ರಾಸರಿ ಟಾಸ್ಕ್ ಆದ್ರೂ ಅಲ್ಲಿ ಸ್ವಲ್ಪ ಅಹಂಕಾರದಿಂದ ಮಾತಾಡಿದ್ದು ಖಂಡಿತ ನನಗೂ ಕೂಡ ತ್ರಿವಿಕ್ರಮ್, ಭವ್ಯ ಮತ್ತೆ ರಜತ್ ಅವರು ಹೊರಗುಳಿದಿದ್ದ ರೀತಿ ಅವತ್ತು ಸರಿ ಇರ್ಲಿಲ್ಲ ಅಂತ ನನ್ಗೆ ಅನ್ಸಿತ್ತು. ಸೊ ಅದಕ್ಕೆ ಟಚ್ ಮಾಡ್ತಾರೆ ಸುದೀಪ್ ಅವರು. ಸ್ವಲ್ಪ ಅಲ್ಲಿ ನನಗೆ ಜಾಸ್ತಿ ಕ್ಲಾಸ್ ತಗೊಂಡಿದ್ದು ಯಾಕೋ ಹನುಮಂತನೇ ಸಿಗಾಕೊಂಡ್ಬಿಟ್ಟ ಅಂತ ಅನಿಸ್ತು ಅಲ್ಲಿ. ಅಂದ್ರೆ ಆ ತ್ರಿವಿಕ್ರಮ್ ಅವರು ಒಂದು ಮಾತು ಹೇಳಿರ್ತಾರೆ ಅಲ್ಲಿ, ಇಷ್ಟ ದಿನ ನಾವು ಊಟ ಹಾಕಿದ್ವಿ, ಇನ್ಮೇಲೆ ಈ ವಾರ ನಮ್ಗೆ ಊಟ ಹಾಕ್ರಪ್ಪ ಅನ್ನೋ ರೀತಿಲಿ ಒಂದು ವ್ಯಂಗ್ಯವಾಗಿ ಮಾತಾಡಿದ್ದು ಖಂಡಿತ್ತು ನನಗನ. ಅದೇನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ನಮ್ಗೆ ಅದು ಕ್ಲಿಯರ್ ಆಗಿ ತೋರ್ಸಲ್ಲ. ಅವರು ನಗ್ತಾ ಹೇಳ್ತಾರೋ ಆಟಿಟ್ಯೂಡ್ ಆಗಿ ಹೇಳಿದ್ರು ಅದು ನಿಜವಾಗ್ಲೂ ಕಷ್ಟ ಆಯ್ತು. ಬಟ್ ಓವರ್ ಆಲ್ ಆಗಿ ನೋಡಿದಾಗ ನನಗೆ ಅವರು ಹೊರಗುಳಿದಿದ್ದ ರೀತಿ ಮತ್ತೆ ಈ ಕಾನ್ವರ್ಸೇಷನ್ ಬಂದಿದ್ದು ಇವೆರಡನ್ನೂ ತಗೊಂಡಾಗ ನನಗೆ ಸ್ವಲ್ಪ ಅಹಂಕಾರದಲ್ಲೇ ಹೇಳಿದ್ದು ಅಂತ ಅದು ಒಟ್ಟಿಗೆ ತಗೋಬಹುದು ನಾವು ಅದನ್ನ. ಅಲ್ಲಿ ಸ್ವಲ್ಪ ಮಂಜು ಮತ್ತೆ ತ್ರಿವಿಕ್ರಮ್ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇರ್ಬೇಕಾದ್ರೆ ತ್ರಿವಿಕ್ರಮ್ ಅವರು ಮಧ್ಯದಲ್ಲಿ ಒಂದು ಮಾತಾಡ್ಬಿಡ್ತಾರೆ. ಆಕ್ಚುಲಿ ತ್ರಿವಿಕ್ರಮ್ ಟೈಮ್ ಆಗಿರಲ್ಲ ಅದು. ಮಂಜು ಮಾತಾಡ್ತಾ ಇರ್ತಾರೆ ಇವ್ರ ಜೊತೆ, ಯಾರೋ ಸುದೀಪ್ ಅವ್ರ ಜೊತೆ. ಬಟ್ ತ್ರಿವಿಕ್ರಮ್ ಅವರು ಮಧ್ಯ ಮಾತಾಡಿದ ತಕ್ಷಣ ಸುದೀಪ್ ಅವರು ಕೋಪ ಬರುತ್ತೆ. ಬಟ್ ಅವ್ರು ಹೊರಟೋಗ್ಬಿಡ್ತಾರೆ. ಮತ್ತೆ ಇಮ್ಮಿಡಿಯೇಟ್ ಒಳಗಡೆ ಬರ್ತಾರೆ. ಒಳಗಡೆ ಬಂದ ಮೇಲೆ ತ್ರಿವಿಕ್ರಮ್ ಸಾರಿ ಕೇಳಿದ ತಕ್ಷಣ ಓಕೆ ಅಂತ ಸುಮ್ಮನಾಗ್ತಾರೆ. ಬಟ್ ನನಗೆ ಇದು ಸ್ವಲ್ಪ ಇದೊಂದು ನನಗೆ ಯಾಕೋ ಸ್ವಲ್ಪ ಗೊಂದಲ ಆಯ್ತು. ಅಲ್ಲಿ ಒಂದು ಸ್ವಲ್ಪ ಒಂದು ಚೂರು ಕ್ಲಾಸ್ ತಗೊಳಲ್ಲ ತ್ರಿವಿಕ್ರಮ್ಗೆ. ಸ್ವಲ್ಪ ಸುದೀಪ್ ಅವರು ಯಾವುದೇ ರೀತಿನೂ ಬೈಯಕ್ ಹೋಗಲ್ಲ. ಗೊತ್ತಿಲ್ಲ ನನಗೆ. ಅದೇ ಚೈತ್ರನ್ಗೆ ಈ ತರ ಸಿಚುವೇಶನ್ ಅಲ್ಲಿ ತುಂಬಾ ಜೋರಾಗಿ ಮಾತಾಡ್ಬಿಟ್ಟಿದ್ದಾರೆ ಸುದೀಪ್ ಅವರು. ಅದೇ ತ್ರಿವಿಕ್ರಮನ್ಗೆ ಏನು ಬೈಯಲ್ಲ ಅಲ್ಲಿ. ಓಕೆ ಅಂತ ಹೇಳ್ತಾರೆ, ಅವ್ನು ಅರ್ಥ ಮಾಡ್ಕೊಳ್ತಾನೆ. ತ್ರಿವಿಕ್ರಮ್ ಸಾರಿ ಕೇಳ್ಬಿಡ್ತಾನೆ. ಮೋಸ್ಟ್ಲಿ ಅದಕ್ಕೆ ಇರ್ಬೋದು. ಆ ಟೈಮಲ್ಲಿ ಆಕ್ಚುಲಿ ಮಂಜು ಅವರು ಹೇಳ್ತಾರೆ, ಇವ್ರು 3 ಜನ ಹೆಂಗೆ ಹೊರಗಡೆ ಕೂತ್ಕೊಂಡ್ರು ಅಂತ ಅಂದ್ರೆ, ನೋಡೋಣ ಇವ್ರು ಹೆಂಗ್ ಆಟ ಆಡಿ ಹೆಂಗ್ ಎತ್ಕೊಂಡ್ ಬರ್ತಾರೆ ಗ್ರಾಸರಿಗಳನ್ನ ಅನ್ನೋ ತರ ಅಹಂಕಾರದಲ್ಲಿ ಅವ್ರು ಬಿಟ್ಕೊಟ್ಟಂಗಿತ್ತು ಅಂತ ಹೇಳ್ತಾರೆ. ಸುದೀಪ್ ಅವರು ಸಹ ಇದಕ್ಕೆ ಹೌದು ಅದೇ ತರ ಕಾಣುತ್ತೆ, ನೀವು ಮಾತಾಡಿದ ರೀತಿಗಳು, ನೀವು ಕೊಟ್ಟಂತ ಕಾರಣಗಳು ಅಂತ ಹೇಳ್ತಾರೆ. ಸೊ ರಜತ್ ಅವರು ಕ್ಲೀನ್ ಆಗಿ ಹೇಳ್ತಾನೆ. ಅಲ್ಲಿ ರಜತ್ ಅವ್ರು ಹೇಳೋದ್ರಲ್ಲಿ ಅದೇ ತರ ಇರುತ್ತೆ. ಚೈತ್ರಾಗೆ ಆಟ ಆಡೋದಕ್ಕೆ ಚಾನ್ಸಸ್ ಸಿಗಲ್ಲ ಅಂತಿದ್ಲು, ಅದಕ್ಕೆ ಕೊಟ್ಟೆ, ನೋಡೋಣ ಯಾವ ತರ ಆಡ್ತಾಳೆ ಅಂತ ಅಂತ ಹೇಳ್ತಾರೆ. ಬಟ್ ಅವಾಗ ಸುದೀಪ್ ಅವ್ರು ಏನು ಮತ್ತೆ ಅದಕ್ಕೆ ಮತ್ತೆ ಕ್ರಾಸ್ ಕ್ವಶನ್ ಏನ್ ಮಾಡಕ್ ಹೋಗಲ್ಲ. ಬಟ್ ಭವ್ಯ ಅವ್ರಿಗೆ ಸ್ವಲ್ಪ ಕ್ಲಾಸ್ ತಗೊಳ್ತಾರೆ ಅಲ್ಲಿ. ಆಕ್ಚುಲಿ ನೀವು ಕೊಟ್ಟಂತ ರೀಸನ್ ಸರಿ ಇರ್ಲಿಲ್ಲ. ಹನುಮಂತನ ನೀವು ಆಟ ಆಡು ಅಂತ ಹೇಳಿದ್ದು, ನೀವು ಹೊರಗಡೆ ಉಳಿದಿದ್ದು, ಅಂದ್ರೆ ನಿಮ್ಗಿಂತ ಹನುಮಂತ ಬೆಟರ್ ಅಂತ ನೀವು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಭವ್ಯಂಗೂ ಸ್ವಲ್ಪ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಸುದೀಪ್ ಅವರು. ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರಿಗೆ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಒಂದು ಏನು ಅವರ ಒಂದು ಅಹಂಕಾರ ಇದೆ ಅನ್ನೋದು ಇದೆಯಲ್ಲ, ಸೊ ಅದು ಒಂದು ಸ್ವಲ್ಪ ಇಲ್ಲೂ ಸ್ವಲ್ಪ ಒಂದು ಪುಷ್ಟಿ ಕೊಡುತ್ತೆ ಆ ಕಾನ್ವರ್ಸೇಷನ್ ಅಲ್ಲಿ. ಎಸ್ಪೆಷಲಿ ತ್ರಿವಿಕ್ರಮ್ ಅವ್ರಿಗೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಈ ಒಂದೊಂದು ಮಾತುಗಳೇ ಅವರಿಗೆ ವೀಕ್ನೆಸ್ ಆಗೋದು. ಎಷ್ಟೋ ಕಡೆ ಮಾತಾಡಿದ್ದಾರೆ, ಒಂದೇ ಸರಿ ಅಂತ ಅಲ್ಲ, ತುಂಬಾ ಅಹಂಕಾರದಿಂದ ಕೆಲವು ಸರಿ ಮಾತಾಡ್ಬಿಡ್ತಾರೆ. ಅದು ತಮಾಷೆ ತರನೇ ಇರ್ಬೋದು, ಬಟ್ ಬೇರೆಯವ್ರಿಗೆ ಅದು ತಗೊಳ್ಳೋ ರೀತಿ ಬೇರೆ ತರ ಇರುತ್ತೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ಅಂತ ಒಂದು ನನ್ನ ಸಜೆಷನ್. ಇದೇ ಟೈಮ್ ಅಲ್ಲಿ ಸುದೀಪ್ ಅವ್ರು ಏನ್ ಮಾಡ್ತಾರೆ, ಗೌತಮಿ ಅವರಿಂದ ಸ್ಟಾರ್ಟ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಕೊಟ್ಟಿದ್ರೆ ಚಾಯ್ಸ್, ನೀವು 3 ಜನದಲ್ಲಿ ಯಾರನ್ನ ಹೊರಗಡೆ ಇಡ್ತಿದ್ರೆ ಅಂದಾಗ ಅವ್ರು ಹೇಳೋದೇನಂದ್ರೆ ಮೋಕ್ಷಿತಾ, ಚೈತ್ರ ಮತ್ತೆ ರಜತ್ ಅಂತ ಹೇಳ್ತಾರೆ. ಆಶ್ಚರ್ಯ ಏನು ಗೊತ್ತಾ,
ಮಂಜು ಕೇಳ್ತಾರೆ ನೆಕ್ಸ್ಟ್. ಮಂಜು ಅವ್ರು ಹೇಳೋದು ಅದೇ 3 ಹೆಸರನ್ನ. ಹೊರಗಡೆ ಇದ್ದವರೆಲ್ಲ ನಕ್ಬಿಡ್ತಾರೆ. ಸುದೀಪ್ ಅವ್ರು "ಓ! ನಿಮ್ದು ಅದೇ ರೀಸನಾ ಬಿಡಿ" ಅಂತ ಹೇಳ್ತಾರೆ. ಸೊ ಅಲ್ಲಿ ನನ್ಗೆ ಅನ್ಸಿದ್ದೇನು ಗೊತ್ತಾ? ಮಂಜುಗೆ ಎಷ್ಟು ವೀಕ್ ಮೈಂಡೆಡ್ ಅಪ್ಪ ಇವನು ಅಂತ ಅನ್ಸುತ್ತೆ. ರಜತ್ ಒಳ್ಳೆ ಆಟಗಾರ ಅಂತ ಗೊತ್ತಿಲ್ವಾ ಅವನಿಗೆ? ಅಲ್ಲ ಗೌತಮಿ, ಮೋಕ್ಷಿತಾ, ಚೈತ್ರ ಇವ್ರು 3 ಜನದ ಹೆಸರು ಹೇಳಿದ್ರೆ ಅವ್ನಿಗೆ ಏನ್ ಕಳ್ಕೊತಿದ್ದ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಇವನ್ ತಲೆಯಲ್ಲಿ ಏನ್ ಬುದ್ಧಿ ಐತೋ ಗೊತ್ತಿಲ್ಲ. ಗೌತಮಿನೇ ಇವನು ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಎದುರುಗಡೆ ಕ್ಲೀನ್ ಆಗಿ ಕಾಣುತ್ತೆ. ವೀಕ್ ಕಂಟೆಸ್ಟೆಂಟ್ಗಳು ಯಾರು ಅಂದ್ರೆ ಅವ್ರು 3 ಜನ. ಇಲ್ವಾ ಅವ್ರ 3 ಜನದಲ್ಲಿ ಇನ್ನ ಹಾಕೊಳಕ್ ಆಗಿಲ್ವಾ? ಧನ್ರಾಜ್ ಇದ್ದ ತಾನೆ, ಧನ್ರಾಜನ್ನಾರು ಹಾಕೋಬೋದಿತ್ತ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಸುದೀಪ್ ಅವರು ಮನೆಯವ್ರ ಎಲ್ರನ್ನೂ ಕೇಳಿದಾಗ ಒಂದು ಎಲ್ಲರಿಂದನೂ ಬಂದಂತ 2 ಹೆಸರು ಏನಂದ್ರೆ ಚೈತ್ರ, ಮೋಕ್ಷಿತಾ. ಎಸ್, ಚೈತ್ರ ಮೋಕ್ಷಿತಾ ಇಬ್ರು ತುಂಬಾ ವೀಕ್ ಇದಾರೆ, ಅದನ್ನ ಒಪ್ಕೋಬೋದಾಗಿತ್ತು. ಅವತ್ತು ಇದೇ ತರ ಕಾನ್ವರ್ಸೇಷನ್ ಮಾಡಿ ಅವ್ರಿಗೆ ನೀವು ತಿಳಿಸ್ಬೇಕಾಗಿತ್ತು. ಅವರು ಈ ತರ ಟಾಸ್ಕ್ ಗಳು ಕೊಡೋದೇ ಏನಕ್ಕೆ ಅಂದ್ರೆ ಬಿಗ್ ಬಾಸ್ ಅವರು ತಿಳಿಸೋದಿಕ್ಕೆ ಯಾರು ವೀಕ್ ಇದಾರೆ, ಮನೆ ಮಂದಿಗೆಲ್ಲ ಯಾವ ತರ ಕಾಣ್ತಿದ್ದಾರೆ ಅಂತ ಅರ್ಥ ಮಾಡ್ಕೋತಿದ್ರು ಅಂತ ಹೇಳಿ ಅವ್ರಿಗೆ ಅವ್ರು ಮಾಡಿದ ತಪ್ಪನ್ನ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಅವರು ನೆಕ್ಸ್ಟ್ ಟಾಪಿಕ್ ತಗೊಳ್ಳೋದು ಬಿಗ್ ಬಾಸ್ ನ ಕಷಾಯ. ಆ ಕಷಾಯ ಕುಡಿಸಿರ್ತಾರಲ್ಲ ಅದೇ ಟಾಸ್ಕ್ ಬಂದಿರ್ತಾರೆ. ಇದ್ರ ಬಗ್ಗೆನೂ ನಾನು ಮಾತಾಡಿದ್ದೆ. ಇಲ್ಲಿ ಕೆಲವರು ಒಂದು ತುಂಬಾ ಸೇಫ್ ಗೇಮ್ ಮಾಡಿದ್ರು ಅಂತಾನು ನಾನು ಮಾತಾಡಿದ್ದೆ. ಅದು ಬಂತು ಇಲ್ಲಿ. ನನಗೆ ನಿಜವಾಗ್ಲೂ ಅಲ್ಲಿ ಸೇಫ್ ಗೇಮ್ ಮಾಡಿದ ಆ ಮಂಜು ಮತ್ತೆ ಗೌತಮಿನೇ ಸೇಫ್ ಗೇಮ್ ಜಾಸ್ತಿ ಆಡಿದಲ್ಲಿ. ಅದೇನೆ ಇಲ್ಲಿ ಚೈತ್ರ ಅವ್ರಿಗೆ ಅವರೇ ಸ್ಟಾರ್ಟಿಂಗ್ ಕೊಡೋದು. ಅವ್ರು ಬೇರೆಯವ್ರ ಇದ್ರೂ ಸಹ ಅವರು ಬೇರೆಯವ್ರ ಜೊತೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇರೆಯವ್ರ ಜೊತೆ ಇದಾವೆ. ಆದ್ರೂ ಸಹ ಚೈತ್ರ ಅವ್ರು ಕೊಟ್ಟಿರ್ತಾರೆ. ಅದ್ರಲ್ಲಿ ಹನುಮಂತನು ಒಬ್ಬ ಇರ್ತಾನೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಚೈತ್ರ ಈಸಿ ಟಾರ್ಗೆಟ್ ಆಗಿರ್ತಾರೆ ಅಲ್ಲಿ. ಇವ್ರು 4 ಜನ ಅನ್ಸುತ್ತೆ. ರಜತ್, ಹನುಮಂತ, ಮಂಜು ಮತ್ತೆ ಗೌತಮ್ ಇವ್ರು 4 ಜನ ಆ ಕಷಾಯ ಕುಡ್ಸೋದ್ರಲ್ಲಿ ಮ್ಯಾಕ್ಸಿಮಮ್ ಚೈತ್ರಾಗೆ ಕುಡ್ಸಿರ್ತಾರೆ. ಸೊ ಅದ್ರ ಬಗ್ಗೆನು ಸುದೀಪ್ ಅವರು ಮಾತಾಡ್ತಾರೆ. ಚೈತ್ರ ಒಬ್ರು ಈಸಿ ಟಾರ್ಗೆಟ್ ಆಗ್ಬಿಟ್ರು, ಅದಕ್ಕೆ ಅವ್ರು ಕೊಟ್ಬಿಟ್ರೆ ಒಂದು ಸೇಫ್ ಆಗಿ ಆಡ್ಬೋದು ಅನ್ನೋ ರೀತಿಲಿ ನೀವೆಲ್ಲ ಮಾಡಿದ್ರಿ ಅಂತ ಸ್ವಲ್ಪ ಅವ್ರಿಗೆಲ್ಲ ಕ್ಲಾಸ್ ತಗೊಳ್ತಾರೆ. ಸೊ ಆ ಕ್ಲಾಸ್ ತಗೊಳ್ಳೋ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಅವರು ಈ ಗೌತಮಿ ಕೇಳ್ತಾರೆ ಅಕಸ್ಮಾತ್ ಚೈತ್ರ ಕೊಡ್ಲಿಲ್ಲ ಅಂದ್ರೆ ನೀವ್ ಯಾರು ಕೊಡ್ತಿದ್ರಿ ಅಂತ ಹೇಳಿದಾಗ ಮಂಜುಗೆ ಅಂತ ಅವರು ಈಸಿಯಾಗಿ ಹೇಳ್ತಾರೆ. ಮಂಜು ಕೇಳೋದಕ್ಕೆ ಮಂಜು ಏನ್ ಹೇಳ್ತಾರೆ, ರಜತಿ ಕೊಡ್ತಿದ್ದೆ ಅಂತ ಎಲ್ಲ ಅವ್ರು ಮಾತಾಡ್ತಾರೆ. ಸೊ ಇನ್ನು ನಮ್ಮ ಹನುಮಂತನ ಸುದೀಪ್ ಅವ್ರು ಇಟ್ಕೊಬಿಡ್ತಾರೆ ಅಲ್ಲಿ. ಸುದೀಪ್ ಅವರು ಚೈತ್ರಗಲ್ದೇ ಇದ್ರೆ ನೀನ್ ಯಾರು ಕೊಡ್ತಿದ್ದೆ ಅಂತ ಅಂದಾಗ ಅವನು ಧನ್ರಾಜಿಗೆ ಅಂತ ಹೇಳ್ತಾನೆ. ನೀವಿಬ್ರು ಸೇಫ್ ಗೇಮ್ ಆಡ್ತಾ ಇದ್ರ ನಿಮ್ಗೆ ಕುಟ್ಕೊಳ್ಳೋದೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾರೆ. ಸೊ ಬೇರೆಯವರು ಕೊಡಿ ಅಂತ ಕೇಳ್ತಾರೆ. ನಿಜವಾಗ್ಲೂ ಒಂದು ಸುಮಾರು ಹೊತ್ತು ಕಾಯ್ತಾರೆ ಆಕ್ಚುಲಿ ಸುದೀಪ್ ಅವರು. ಹನುಮಂತ್ ಯಾಕೋ ಬ್ಲೈಂಡ್ ಆಗ್ಬಿಡ್ತಾನೆ. ನನಗೆ ಗೊತ್ತಾಗ್ಲಿಲ್ಲ ಏನಕ್ಕೆ, ಏನ್ ರೀಸನ್ ಅಂತ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ನನಗೆ ಅನ್ಸುತ್ತೆ ಅವನಿಗೆ ರೀಸನ್ಗಳನ್ನ ಕೊಡೋದಿಕ್ಕೆ ಕಷ್ಟ ಆಗುತ್ತೆ. ಅವನು ಒಂದೊಂದ್ ಲೈನ್ ಅಲ್ಲಿ ಕೊಡ್ತಾನೆ ಅಷ್ಟೇ. ಅವನಿಗೆ ಎಲ್ಲಾ ರೀಸನ್ಗಳನ್ನ ಒಂದೇ ಸರಿ ಅವನಿಗೆ ಪ್ರೊಸೆಸ್ ಮಾಡಕ್ಕಾಗಲ್ಲ ಅವನ್ ಮೈಂಡ್ ಅಲ್ಲಿ ಅನ್ನೋದು ನನ್ಗೆ ಅನ್ಸಿದಂತೂ ನಿಜ ಆಕ್ಚುಲಿ. ಯಾಕೆ ಅಂತ ಅಂದ್ರೆ ಅಟ್ಲೀಸ್ಟ್ ಆ ಟೈಮಲ್ಲಿ ಈಗ ಅವನು ಅಷ್ಟೊಂದು ಮಾತಾಡಕ್ಕೆಲ್ಲ ಬರುತ್ತೆ ಅನ್ನೋದಾಗಿದ್ರೆ ಸುದೀಪ್ ಅವ್ರು ಅಷ್ಟರ ಕಾಯ್ತಾ ಇದ್ದಾರೆ ಅಂದಾಗ ಸುಮ್ನೆ ಕೂತ್ಕೊಳ್ಳೋ ಅಷ್ಟು ಆ ನಾಟಕ ಯಾರು ಮಾಡಕ್ಕಾಗಲ್ಲ ಆ ಟೈಮಲ್ಲಿ. ನನ್ಗೆ ಅನ್ಸಿದ್ದು ಇದು ನನ್ನ ಒಪಿನಿಯನ್ ಹಂಗ ಅನಿಸ್ತು ನನಗೆ. ಬಟ್ ನಿಮ್ಗೆ ಏನಾದ್ರು ಬೇರೆ ತರ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಅಲ್ಲಿ ಹನುಮಂತ ನಿಜವಾಗ್ಲೂ ನಾಟಕ ಮಾಡೋದ್ನ ಅಂತ ಅನಿಸ್ತಾ ಅಂತ. ಬಟ್ ನನ್ಗೆ ಆನೆಸ್ಟ್ ಆಗಿ ಏನಿಸ್ತು ಅಂದ್ರೆ ಅವನಿಗೆ ಕೊಡಕ್ ಆಗ್ಲಿಲ್ಲ ಅನ್ಸುತ್ತೆ ರೀಸನ್ಗಳು. ಆ ಸುದೀಪ್ ಅವ್ರು ಮಾತಾಡ್ತಿದ್ ರೀತಿಗೆ ಏನೋ ಗೊತ್ತಿಲ್ಲ. ಬಟ್ ಸುದೀಪ್ ಅವ್ರು ಅಷ್ಟೊಂದೇನು ರ್ಯಾಶ್ ಆಗಿ ಮಾತಾಡಕ್ ಹೋಗ್ಲಿಲ್ಲ. ಬಟ್ ಆದ್ರೂ ಏನೋ ಹನುಮಂತು ಯಾರಿಗೂ ಕೊಡಕ್ಕೆ ಆಗ್ಲಿಲ್ಲ. ಒಂದು 5-10 ನಿಮಿಷ ವೆಯ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ತುಂಬಾ ಹೊತ್ತು ವೆಯ್ಟ್ ಮಾಡ್ತಾರೆ, ನೆನಪಿಸ್ತಾರೆ, ಕೊಡ್ತಾರೆ. ಯಾವ್ಯಾವ ರೀಸನ್ ಇತ್ತು ಅವನ್ನೆಲ್ಲ ಹೇಳ್ತಾರೆ. ಆದ್ರೂ ಅವನು ಯಾರಿಗೂ ಕೊಡಲ್ಲ, ಒಂದು ಬ್ಲೈಂಡ್ ಆಗಿ ಕೂತ್ಕೊಂಡ್ಬಿಡ್ತಾನೆ. ಸೊ ಒಟ್ಟಾರೆಯಾಗಿ ಅವ್ರು ಹೇಳೋದೇನು ಅಂತಂದ್ರೆ ಈ ತರ ಎಲ್ಲ ಮಾಡಬೇಡಿ ಅನ್ನೋ ರೀತಿಲಿ ಒಂದ್ ಎಚ್ಚರಿಕೆಯನ್ನು ಕೊಡ್ತಾರೆ ಅಲ್ಲಿ. ಸೊ ಟೋಟಲ್ ಆಗಿ ಈ 2 ಕಾನ್ವರ್ಸೇಷನ್ ಇಂದ, ಈ ಗ್ರಾಸರಿ ಮತ್ತೆ ಈ ಕಷಾಯ ಟಾಸ್ಕ್ ಇಂದ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿದ್ದು ನಮ್ಮ ಹನುಮಂತನಿಗೆ ಅಂತಾನೆ ನನಗೆ ಅನಿಸ್ತು ಇಲ್ಲಿ. ಇನ್ನು ಸುದೀಪ್ ಅವರು ಇದಕ್ ಬರ್ತಾರೆ, ಇನ್ನೊಂದು ಮೇನ್ ವಿಷಯಕ್ಕೆ ಬರ್ತಾರೆ. ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ಈ ಟಾಪಿಕ್ ನ ತೆಗಿತಾರೆ ಸುದೀಪ್ ಅವರು ಅಂತ. ಕಾರಣ ಇಷ್ಟೇ, ಪೇರೆಂಟ್ಸ್ಗಳನ್ನ ಕಳ್ಸಿದ್ದಾರೆ, ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾರೆ ಬಿಗ್ ಬಾಸ್ ಮನೆಗಳಲ್ಲಿ. ಅವರನ್ನ ಕಂಟೆಂಟ್ ಆಗಿ ಯೂಸ್ ಮಾಡ್ಕೊಳಕ್ ಹೋಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅದು ನನ್ನ ಒಂದು ಅನಿಸಿಕೆನೆ ಸುಳ್ಳಾಯ್ತು ಇಲ್ಲಿ. ಯಾಕೆ ಅಂತ ಅಂದ್ರೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಯಾವುದೇ ರಿಯಾಲಿಟಿ ಶೋಗಳು ಏನೇ ಆಗ್ಲಿ ಅವ್ರಿಗೆ TRPನೇ ಮುಖ್ಯ ಅಷ್ಟೇ. ಅವ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ ಅನ್ನೋದು ನನ್ಗೆ ಅನಿಸ್ತು ಇಲ್ಲಿ. ಸಿ ಫಸ್ಟ್ ಆಫ್ ಆಲ್ ಇವರು ಕಳ್ಸಿದಾರೆ ಒಳಗಡೆಗೆ, ಏನೋ ಅಗ್ರಿಮೆಂಟ್ ಹಾಕಿ ಕಳ್ಸಿದ್ರಂತೆ. ಇವರು ಮಾತಾಡಂಗಿಲ್ಲ, ಹೊರಗಡೆ ಏನ್ ನಡೆದಿರುತ್ತೋ ಅದನ್ನ ತಿಳ್ಸಂಗಿಲ್ಲ ಅಂತ ಹೇಳಿದ್ದಾರೆ. ಒಂದು. ಎರಡನೇದೇನು ಗೊತ್ತಾ, ಇವ್ರಿಗೆ ಗೊತ್ತಿದೆ ಅಗ್ರಿಮೆಂಟ್ ಹೆಂಗ್ ಹೇಳಿದ್, ಯಾವ ತರ ಯಾರಿಗ್ ಕೊಟ್ಟಿರ್ತಾರೆ, ಯಾರು ಸೈನ್ ಮಾಡಿರ್ತಾರೆ, ನಾವ್ ಅದ್ರ ಬಗ್ಗೆ ನಮಗ್ ಗೊತ್ತಿರಲ್ಲ ಆಯ್ತಾ. ಸೊ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ಹೆಸರು ಹೇಳಂಗಿಲ್ಲ ಅಂತ ಇರುತ್ತೋ ಏನಿರುತ್ತೋ ಗೊತ್ತಿಲ್ಲ. ಎಲ್ಲರೂ ಕ್ಲೆವರ್ ಆಗಿ ಆನ್ಸರ್ ಮಾಡಿದ್ದಾರೆ, ಯಾರು ಹೆಸರೇನು ಹೇಳಿಲ್ಲ, ಕೆಲವರು ಮಾತ್ರ ಹೆಸರುಗಳನ್ನು ಸ್ಪೆಸಿಫೈ ಮಾಡಿದ್ದಾರೆ. ಇನ್ನೊಂದು ನನ್ಗನ್ಸಿದೇನು ಅಂತ ಅಂದ್ರೆ ಈ ಸರಿ ಈ ತರ ಕಂಟೆಂಟ್ ಬರ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೇನೆ ಇವ್ರುಗಳು
ಒಂದೊಂದು ದಿನ ರಾತ್ರಿ ಇರ್ಸಿದ್ರು ಅಂತನೂ ನನಗೆ ಅನಿಸ್ತಾ ಇದೆ ಇವಾಗ. ಇಲ್ಲಾಂದ್ರೆ ಇವರೆಲ್ಲ ಒಂದೊಂದು ದಿನ ರಾತ್ರಿ ಅವ್ರನ್ನೆಲ್ಲ ಇರಿಸ್ಕೊಳ್ಳೋ ಒಂದು ಉದ್ದೇಶ ಇರ್ತಿರ್ಲಿಲ್ಲ. ಇವ್ರ ಕಂಟೆಂಟ್ ಬೇಕಾಗಿತ್ತು, ಆ ಕಂಟೆಂಟ್ ಸಿಕ್ತು, ಆ ಒಂದಿನ ಇರಿಸ್ಕೊಂಡಿದ್ದಕ್ಕೆ ಆ ಒಂದು ಬೆಲೆನ ಈಗ ಆ ಫ್ಯಾಮಿಲಿಯವರಿಂದನೂ ಇವರು ಪಡ್ಕೊಂಡ್ರು ಅಂತ ನನಗೆ ಅನಿಸ್ತು ಇಲ್ಲಿ. ಇಲ್ಲೇನು ಗೊತ್ತಾ ಇಲ್ಲಿ, ಈಗ ಇದು ಫ್ಯಾಮಿಲಿ ಬಂದ ಮೇಲೆ ಏನಾಗುತ್ತೆ, ಯಾರಿಗೇ ಆದ್ರೂ ಅದು ತಡ್ಕೊಳಕ್ ಆಗಲ್ಲ ಆ ಜೀವಗಳಿಗೆ. ಏನೋ ಒಂದು ಹೇಳ್ಬೇಕು, ನಾವು ಹೇಳ್ಬೇಕು, ನಮ್ಮ ಮಕ್ಳುಗಳಿಗೆ ಏನೋ ಒಂದು ಸರಿ ಮಾಡ್ಬೇಕು, ಅವ್ರು ಮಾಡ್ತಿರೋ ತಪ್ಪುಗಳನ್ನ ಅಂತ ಇರುತ್ತೆ. ಅದು ಬಿಗ್ ಬಾಸ್ಗೆ ಬೇಕಾಗಿರುತ್ತೆ ಅದು. ಇಲ್ಲ ಅಂದಿದ್ರೆ ಇವ್ರು ಏನೇ ನಿಜವಾಗ್ಲೂ ಅದು ರೂಲ್ಸ್ ಇದೆ ಅದೆಲ್ಲ ಅದೇನೇನೋ ಹೇಳ್ತಾರಲ್ಲ ಇವರು, ಅಷ್ಟೊಂದು ಅಗ್ರಿಮೆಂಟ್ ಇವೆ ಅವೆಲ್ಲ ಸೈನ್ ಮಾಡ್ದ ಅವೆಲ್ಲ ಹೇಳ್ತಾರಲ್ಲ ಈಗ, ಅದು ನಿಜವಾಗ್ಲೂ ಅವೆಲ್ಲ ಸೀರಿಯಸ್ನೆಸ್ ಆಗಿದ್ದಿದ್ರೆ ಆ ಸೀರಿಯಸ್ನೆಸ್ನ ಇವರು ಎಕ್ಸಿಕ್ಯೂಟ್ ಮಾಡಬೇಕಿತ್ತು. ಅಷ್ಟೊಂದು ಅಗ್ರಿಮೆಂಟ್ಗೆಲ್ಲ ಸೈನ್ ಹಾಕ್ಸ್ಕೊಳ್ಳೋ ಬದ್ದಿಗೆ ನೀವೇನಾದ್ರು ಈ ತರ ಮಾತಾಡೋದು ನಮಗೆ ಕಂಡ್ರೆ ನಾವೊಂದು ಆರ್ನ್ ಮಾಡ್ತೀವಿ, ಇಲ್ಲ ಒಂದು ಸೌಂಡ್ ಕೊಡ್ತೀವಿ, ಅಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗುತ್ತೆ, ನೀವು ಮಾತಾಡಂಗಿಲ್ಲ, ನೀವು ಆ ತರ ಮಾತಾಡಿದ್ರೆ ನಾವು ಇಮ್ಮಿಡಿಯೇಟ್ ಆಗಿ ನೀವು ಸೈಲೆಂಟ್ ಆಗಿ ನೀವು ಹೊರಗಡೆ ಬರ್ಬೇಕಾಗುತ್ತೆ ಅಂತ ಅಂದಿದ್ರೆ ಸಾಕಾಗಿತ್ತು. ಆದ್ರೂ ಅದಕ್ಕೆ ಆ ಒಂದು ಸಿವಿಯಾರಿಟಿನ ಅವ್ರು ಅರ್ಥ ಮಾಡ್ಕೊಳ್ತಿದ್ರು. ಇವರೇ ಮಾತಾಡೋದಕ್ಕೆ ಬಿಟ್ರು, ಈಗ ಅವರೇ ಹೇಳ್ತಾರೆ ನಾವೊಂದು ಎಕ್ಸ್ಕ್ಯೂಸ್ ಮಾಡ್ಬಿಟ್ಟಿದೀವಿ ಪೇರೆಂಟ್ಸ್ಗಳಿಗೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗಿರೋ ಕಂಟೆಂಟ್ಗೆ ನೀವು ಕರ್ಕೊಬಂದು ಕೊಟ್ಟಿದ್ದೀರಾ, ಒಂದೊಂದು ದಿನ ಇರೋದಕ್ಕೂ ಅವಕಾಶ ಕೊಟ್ಟಿದ್ದೀರಾ, ಇದೆಲ್ಲ ನಿಮಗೆ ಗೊತ್ತಿರೋದೆ. ಅಂಥದ್ರಲ್ಲಿ ಇವಾಗ ಅವ್ರ ಮೇಲೆ ಅವ್ರನ್ನ ಎಕ್ಸ್ಕ್ಯೂಸ್ ಮಾಡ್ಬಿಟ್ಟಿದಾರಂತೆ. ಈ ತರ ಒಂದು ಸ್ಟ್ರಾಟಜಿ ಬಳಸಿದ್ದು ಯಾಕೋ ನನಗೆ ಸರಿ ಇರಲಿಲ್ಲ ಅಂತ ಅನಿಸ್ತು ನನಗೆ. ಹೇಳಲೇಬಾರ್ದಿತ್ತು, ಈ ತರ ಒಂದು ಅಗ್ರಿಮೆಂಟ್ ಇತ್ತು, ಅವೆಲ್ಲ ಹೇಳೋದ್ ಬೇಕಾಗೇ ಇರಲಿಲ್ಲ. ಕೊನೆಗೆ ಅದ್ರಲ್ಲೂ ಬೇರೆ ಹೇಳ್ತಾರೆ, ಇನ್ ಮುಂದೆ ಬರೋ ಪೇರೆಂಟ್ಸ್ಗಳು ಸ್ವಲ್ಪ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾರೆ. ಈ ತರ ಎಲ್ಲ ಡೌ ಮಾಡೋದು ಬೇಕಾಗಿರ್ಲಿಲ್ಲ ಬಿಗ್ ಬಾಸ್ ಟೀಮ್ ಅಂತ ನನಗೆ ಅನಿಸ್ತು. ಇನ್ನು ಸುದೀಪ್ ಅವರು ಆ ವಿಷಯಗಳನ್ನು ಅದನ್ನು ವಿಟಿಲೂ ಹಾಕಿ ತೋರಿಸ್ಬಿಡ್ತಾರೆ, ಯಾರ್ಯಾರ ಫ್ಯಾಮಿಲಿಯವರು ಏನೇನ್ ಹೇಳಿದ್ರು ಅಂತ. ಇನ್ನುಳಿದಿರೋ ಕಂಟೆಸ್ಟೆಂಟ್ಸ್ಗಳು ನೋಡ್ಕೊಳ್ಳಿ ಅಂತ ತೋರಿಸ್ಬಿಡ್ತಾರೆ. ಅವಾಗ ಸ್ವಲ್ಪ ಎಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರ್ಯಾರ ತಾಯಿಗಳು ಯಾರ್ಯಾರ ಪೇರೆಂಟ್ಸ್ ಏನೇನ್ ಹೇಳಿದ್ದಾರೆ ಅಂತ. ಸ್ವಲ್ಪ ಇಲ್ಲಿ ಅವಾಗ ಸ್ವಲ್ಪ ಮಂಜುಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಒಂದು ಅರ್ಥ ಆಗುತ್ತೆ, ಅವ್ರ ಗಂಡ ಹೇಳಿರೋದು ಮಾತನ್ನ ಅವರು ಕೇಳಿಸ್ಕೊಳ್ತಾರೆ. ಅಂತ ಅಂದ್ರೆ ಅವನ್ನ ನಂಬೇಡ ಅಂತ ಹೇಳಿರ್ತಾರೆ, ನಾಟಕ ಆಡ್ತಿದ್ದಾನೆ ಅಂತಾನು ಅವರು ಹೇಳಿರ್ತಾರೆ. ಇದನ್ನ ಅವರು ಕೇಳಿಸ್ಕೊಳ್ತಾರೆ. ಇನ್ನು ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರದ್ದು ಸಹ, ಭವ್ಯ ಪೇರೆಂಟ್ಸ್ಗಳು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಂತದೇನು ಹೇಳಿರಲ್ಲ, ಅಂದ್ರೆ ತ್ರಿವಿಕ್ರಮ್ ಮುಂದೆಲೆ ಅವ್ರು ಹೇಳಿರ್ತಾರೆ. ಇನ್ನು ತ್ರಿವಿಕ್ರಮ್ ಅವ್ರ ತಾಯಿ ಮಾತ್ರ ಭವ್ಯನ್ ಜೊತೆ ಸೇರ್ಕೊಂಬೇಡ ಜಾಸ್ತಿ, ಮತ್ತೆ ಅವಳು ಸ್ವಾರ್ಥಕ್ಕೆ ನೀನು ಯೂಸ್ ಮಾಡ್ಕೋತಾಳೆ ಅನ್ನೋ ರೀತಿಲೂ ಸಹ ಅವ್ರು ಮಾತಾಡಿದನ್ನ ತೋರಿಸ್ತಾರೆ. ಇನ್ನು ಮಂಜು ಅವ್ರ ತಂಗಿ ಏನ್ ಮಾತಾಡಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತಿದೆ. ಇನ್ ಮೋಕ್ಷಿತಾ ಅವ್ರ ತಾಯಿ ಮಾತ್ರ ಅವ್ರು ಸೇಮ್ ಅವ್ರೇನ್ ಪಾಪ ಅವ್ರೇನ್ ಜಾಸ್ತಿ ಮಾತಾಡಿರಲ್ಲ ಅನ್ಕೊಳ್ತೀನಿ. ಅದೇ ನೀನು ಹನುಮಂತ ಮತ್ತೆ ನೀವೇ ಟಾಪ್ 2 ಅಲ್ಲಿ ಏನೋ ಇರ್ತೀರಾ ಅನ್ನೋದೇನೋ ಒಂದು ಮಾತಾಡಿರ್ತಾರೆ. ಬಟ್ ಅದೇನು ಅಷ್ಟೊಂದೇನು ಡಿಸ್ಕಷನ್ ಬರಲ್ಲ ಅಲ್ಲಿ. ಬಟ್ ಇರೋದೇನಪ್ಪಾ ಅಂತ ಅಂದ್ರೆ ಇಲ್ಲಿ ಸುದೀಪ್ ಅವರು ಇದ್ರಲ್ಲೆಲ್ಲ ಸ್ವಲ್ಪ ತೋರಿಸ್ತಿದ್ದೇನು ಅಂತ ಅಂದ್ರೆ ಇವೆರಡು ಫ್ರೆಂಡ್ಶಿಪ್ ಏನಿದೆಯಲ್ಲ ಅದ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ಕೊಂಡಿದ್ದು ಕಾಣ್ತಾ ಇತ್ತು. ನನಗೇನೋ ಗೊತ್ತಿಲ್ಲ ನಿಜವಾಗ್ಲು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ, ಎಂತೆಂತ ಒಳ್ಳೆ ಫ್ರೆಂಡ್ಶಿಪ್ಗಳು ಬಿಗ್ ಬಾಸ್ ನ ಎಷ್ಟೋ ಸೀಸನ್ಗಳಲ್ಲಿ ಹೋಗಿದಾವೆ ಆಯ್ತಾ. ಈ ಸರಿ ಮೋಸ್ಟ್ಲಿ ಕಂಟೆಂಟ್ ಇಲ್ದೇ ಇರೋದ್ರಿಂದ ಈ ಫ್ರೆಂಡ್ಶಿಪ್ ಅನ್ನೇ ಒಂದು ಕೆಟ್ಟದಾಗಿ ತೋರಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಬಿಗ್ ಬಾಸ್ ಅವರು. ಒಂದ್ ರೀತಿಯಲ್ಲಿ ಹೆಂಗಿತ್ತು ಅಂತ ಅಂದ್ರೆ, ಯಾರು ಫ್ರೆಂಡ್ಶಿಪ್ ಇತ್ತು ಅಂದ್ರೆ ಅವ್ರನ್ನ ದ್ವೇಷಿಗಳಾಗೆ ನೋಡ್ಬೇಕು. ಅದ್ರಲ್ಲೂ ಒಂದ್ ಹುಡ್ಗ ಒಂದ್ ಹುಡುಗಿ ಫ್ರೆಂಡ್ಶಿಪ್ ಇತ್ತಂತ್ರು ಅದನ್ನ ತುಂಬಾ ಒಂದು ಕೆಟ್ಟದಾಗಿ ಒಂದು ಜನಗಳಿಗೆ ಅರ್ಥ ಆಗೋ ತರ ಮಾಡ್ತಿದ್ದಾರೆ ಇವರು ಬಿಗ್ ಬಾಸ್ ಅವರು. ಒಂಥರ ಇದೊಂದು ಒಳ್ಳೆ ರೀತಿಯ ಮೆಸೇಜು ಅಲ್ಲ ಅಂತಾನೆ ನನ್ಗನ್ನಿಸ್ತು. ಆ ಟೈಮಲ್ಲಿ ಸುದೀಪ್ ಅವರು ಮತ್ತೆ ಗೌತಮಿ ಅವ್ರನ್ನ ಕೇಳ್ತಾರೆ, ನಿಮಗೆ ಏನಕ್ಕೆ ಅನಿಸ್ತು ಮಂಜು ಅವರ ತಂಗಿ ತಾಯಿ ಯಾರೋ ಅವ್ರ ಮನೆಯವರು ಫ್ಯಾಮಿಲಿಯವರು ಇದು ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಗೆ ಅನಿಸ್ತು, ಅದನ್ನ ಹೆಂಗೆ ನೀವು ಮಂಜು ಅವ್ರ ಹತ್ರ ಗೆಸ್ ಮಾಡಿದ್ರಿ ಅಂದಾಗ ಗೌತಮಿ ಅವರು ಆನ್ಸರ್ ಮಾಡೋದನ್ನ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ. ಅವ್ರು ಹೇಳೋದೇನು ಗೊತ್ತಾ, ನನ್ಗೆ ಯಾಕೋ ಅನಿಸ್ತು ಸರ್, ಅವ್ರ ಫ್ಯಾಮಿಲಿಯವ್ರು ಬಂದ್ರು, ನನ್ನ ಹತ್ರ ಯಾಕೋ ಸರಿಯಾಗಿ ಮಾತಾಡ್ಲಿಲ್ಲ, ಅವಾಗ ನನ್ಗೆ ಏನೋ ಅನಿಸ್ತು, ನನಗೆ ಏನೋ ತಪ್ಪಾಗಿದೆ ಇಲ್ಲಿ, ಏನೋ ಒಂದ್ ಸರಿಯಾಗಿ ಕಾಣಿಸ್ತಿಲ್ಲ ಅನ್ನೋ ಒಂದು ಫೀಲಿಂಗ್ ಬಂತು. ಅದಕ್ಕೆ ಇವ್ರ ಬಿಹೇವಿಯರು ಅದೇ ತರ ಚೇಂಜ್ ಆಯ್ತು. ಹಾಗಾಗಿ ನಾನು ಇವತ್ತು ಅವ್ರನ್ನ ಕೂರಿಸ್ಕೊಂಡು ಕೇಳ್ದೆ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಕ್ಲೆವರ್ ಅಂತ ಅಂದ್ರೆ ಈ ಗೌತಮಿ ಅವರು ಈಗ ಸುದೀಪ್ ಅವ್ರ ಹತ್ರ ಹೇಳಿದ್ದು ಈ ತರ ಆಯ್ತಾ. ಅದೇ ಮಂಜು ಅವ್ರ ಹತ್ರ ಕೇಳೋದು, ಅವ್ರು ಡೈರೆಕ್ಟ್ ಆಗಿ ಕೇಳ್ತಾರೆ, ಯಾಕೋ ನೀವು ಬೆಳಿಗ್ಗೆಯಿಂದ ಚೇಂಜ್ ಆಗಿದ್ದೀರಾ, ಏನಕ್ಕೆ ಅಂತ ಕೇಳಿರ್ತಾರೆ. ಅಲ್ಲಿ ಆ ತರ ಹೇಳ್ಬಿಟ್ಟು ಅಲ್ಲಿ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ತಾರೆ. ಅದೇ ಸುದೀಪ್ ಅವ್ರ ಹತ್ರ ಹೇಳೋ ರೀತಿ ನೋಡಿ, ಈಗ ಏನ್ ಹೇಳ್ತಾರೆ, ಅವರ ಫ್ಯಾಮಿಲಿಯವರು ಬಂದು ಹೋದ್ಮೇಲೆ ಇವರ ತಲೆಯಲ್ಲಿ ಒಂದು ಕ್ವಶನ್ ಸುಟ್ಟಾಕಿರುತ್ತೆ, ಇವರಿಗೆ ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ. ಅದನ್ನ ತಿಳ್ಕೊಳ್ಳೋದಿಕ್ಕೆ ಅವರು ಮಂಜುನ ಆ ತರ ಬಳಸ್ಕೊಂಡ್ರಲ್ಲಿ. ಇಲ್ಲಿ ಸುದೀಪ್ ಅವ್ರ ಹತ್ರ ಅವರು ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ಅವರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರು ಕಾನ್ವರ್ಸೇಷನ್ ಅಷ್ಟು ಕಾನ್ವರ್ಸೇಷನ್ ಅಲ್ಲಿ ಮಂಜು ಹತ್ರ ಅವ್ರು ಹೇಳಿರಲ್ಲ. ಅದನ್ನೇ ನಾನು ಹೇಳಿದ್ದು, ಇಲ್ಲಿ ಎಲ್ಲಿ ಹೇಗ್ ಮಾತಾಡ್ಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಚೆನ್ನಾಗಿ
ಗೌತಮಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ನೀವು ತುಂಬಾ ಸರಿ ನೀವು ಅಬ್ಸರ್ವ್ ಮಾಡಿ, ಸುದೀಪ್ ಅವ್ರ ಹತ್ರ ಏನಾದ್ರು ಒಂದು ಮಾತಾಡ್ಬೇಕಾದ್ರೆ, ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ, ಸರ್ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಫ್ರೆಂಡ್ಶಿಪ್ ಸಾಕು ಅಂತ. ಆ ತರ ನಾನು ತುಂಬಾ 4-5 ವಾರದಿಂದನೂ ನಾನು ಹೇಳ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂತ ಅಂದ್ರೆ ಅಲ್ಲಿ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಮಂಜು ಬಿಡ್ತಾ ಇಲ್ಲ, ಮಂಜುನೇ ಬರ್ತಾನೆ ಫ್ರೆಂಡ್ಶಿಪ್ಗೆ ಅನ್ನೋ ಅರ್ಥ ಬರೋ ತರನೇ ಅವರು ಕ್ಲೀನ್ ಆಗಿ ಬರ್ತಿದ್ದಾರೆ. ಅವರು ತುಂಬಾ ಕ್ಲೆವರ್ ಆಗಿ ಆಡ್ತಾ ಇರೋದು ಇಲ್ಲಿ ನಿಜವಾಗ್ಲೂ ಗೌತಮಿ ಅಂತ ನನ್ಗನ್ನಿಸ್ತು. ಇನ್ನು ಭವ್ಯ ಅವ್ರನ್ನ ಕೇಳ್ತಾರೆ, ನಿಮ್ಗೆ ಏನ್ ಅನಿಸ್ತು ಆ ವಿಡಿಯೋ ನೋಡಿ ಅಂತಂಗ. ಅವಾಗ ಭವ್ಯ ಅವರು ಫಸ್ಟ್ ನನ್ಗೆ ಅರ್ಥ ಆಗ್ಲಿಲ್ಲ ಅಂತಾರೆ, ಮತ್ತೆ ವಿಡಿಯೋ ಪ್ಲೇ ಮಾಡಿಸ್ತಾರೆ. ಸೊ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಭವ್ಯ ಅವ್ರನ್ನ ದೂರ ಇರುವಂತ ತ್ರಿವಿಕ್ರಮ್ ಅವ್ರು ಹೇಳಿದ್ದಾರೆ, ಮತ್ತೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಿದ್ದಾರೆ ಅಂತ ತ್ರಿವಿಕ್ರಮ್ ಮೇಲೆ ಹೇಳಿದ್ದಾರೆ ಭವ್ಯ ಅವರು ಇರುತ್ತಾ. ಸೊ ಹಾಗಾಗಿ ಭವ್ಯ ಅವರು, ಸರ್ ಇನ್ಮೇಲೆ ನಾನು ದೂರ ಇರ್ತೀನಿ ಸರ್ ಅಂತ ಅವ್ರು ಹೇಳ್ತಾರೆ ಅಲ್ಲಿ, ಆಯ್ತಾ. ಸೊ ಇಲ್ಲಿ ನಾನು ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತೀನಿ, ಆಯ್ತಾ. ನನಗೆ ಗೊತ್ತಿಲ್ಲ, ತ್ರಿವಿಕ್ರಮ್ ಅಭಿಮಾನಿಗಳು ಬೇಜಾರ್ ಮಾಡ್ಕೋಬಹುದು ಈ ಮಾತು ಕೇಳಿ, ಆದ್ರೂ ನಾನು ಇರೋದನ್ನ ನಾನು ಹೇಳೇ ಹೇಳ್ತೀನಿ. ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡಿ, ಆಯ್ತಾ. ಭವ್ಯ ಅವರು 2ನೇ ಸರಿ ಕ್ಯಾಪ್ಟನ್ಶಿಪ್ ಆಗ್ತಾರೆ. ಆ ಕ್ಯಾಪ್ಟನ್ ಆದಾಗ ಅವ್ರಿಗೆ ಕಿಚ್ಚನ ಚಪ್ಪಾಳೆನೂ ಸಿಗುತ್ತೆ ಅವರಿಗೆ. ಅವ್ರ ಗ್ರಾಫ್ ತುಂಬಾ ಚೆನ್ನಾಗಿರುತ್ತೆ. ಆ ಟೈಮ್ ಅಲ್ಲಿ ಒಂದು ಎಸ್ ಆರ್ ನೋ ಟೈಮ್ ಏನೋ ಆ ಟೈಮ್ಗಳಲ್ಲಿ ಬರುತ್ತೆ, ಅದೇ ಟೈಮ್ ಪೀರಿಯಡ್ ಅಲ್ಲಿ ಬರುತ್ತೆ. ಅಲ್ಲಿ ಏನ್ ಬರುತ್ತೆ ಅಂದ್ರೆ, ತ್ರಿವಿಕ್ರಮ್ ಆಟಕ್ಕೆ ಇವಾಗ ಭವ್ಯಾಳ ಒಂದು ಸಹಾಯ ಬೇಕಿದೆ ಅನ್ನೋ ಅರ್ಥದಲ್ಲಿ ಒಂದು ಎಸ್ ಆರ್ ನ ಕ್ವಶನ್ ಬರುತ್ತೆ. ಸಿ ಅಲ್ಲಿ ಅರ್ಥ ಏನು ಅಂತ ಅಂದ್ರೆ, ಈಗ ಭವ್ಯ ಮೇಲಿದ್ದಾಳೆ, ತ್ರಿವಿಕ್ರಮ್ ಕೆಳಗಡೆ ಇದ್ದಾನೆ ಅಂತ ಒಂದು ಅರ್ಥ ಬಂದಿರುತ್ತೆ ಅಲ್ಲಿ, ಆಯ್ತಾ. ಆಮೇಲೆ ಕಿಚ್ಚನ ಚಪ್ಪಾಳೆ ಸುದೀಪ್ ಅವ್ರು ಕೊಡೋದೇನಕ್ಕೆ ಅಂತ ಅಂದ್ರೆ, ಆ ವಾರ ಇಂಡಿವಿಜುವಲ್ ಆಗಿ ಆಡಿದಾಳೆ ಭವ್ಯ. ಯಾರದೇ ಒಂದು ನೆರಳಲ್ಲಿ ಕ್ಯಾಪ್ಟನ್ಶಿಪ್ ಅವರು ಸಿಕ್ಕಿಲ್ಲ, ಅವರೇ ಇಂಡಿವಿಜುವಲ್ ಆಗಿ ಆಡಿದ್ದಾರೆ, ಮತ್ತೆ ಅವ್ರು ಎಲ್ಲಾದ್ರಲ್ಲೂ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳನೆ ಅವ್ರಿಗೆ ಕ್ಯಾಪ್ಟನ್ ಇದು ಕಿಚ್ಚನ ಚಪ್ಪಾಳೆನೂ ಕೊಟ್ಟಿರ್ತಾರೆ. ಇವಾಗ ನನ್ಗೊಂದೇ ಒಂದು ಕ್ವಶನ್ ಮಾರ್ಕ್ ಏನಂದ್ರೆ, ಅಲ್ಲಿ ಭವ್ಯ ತ್ರಿವಿಕ್ರಮನ್ ಗ್ರಾಫ್ ಕೆಳಗಡೆ ಇತ್ತು ಅಲ್ಲಿ, ಆಯ್ತಾ. ತ್ರಿವಿಕ್ರಮ್ಗೆ ಅದ್ರಿಂದ 2-3 ವಾರದಿಂದನೂ ಬರೀ ಎಚ್ಚರಿಕೆ ಕೊಡ್ತಾನೆ ಇದ್ರು ಸುದೀಪ್ ಅವರು. ನನಗೆ ಅರ್ಥ ಆಗದೆ ಇರೋದೇನು ಅಂತ ಅಂದ್ರೆ, ಅದಾದ್ಮೇಲೆ ನಡೆದಿರೋದು ಅದೊಂದು ಟಾಸ್ಕ್, ಯಾವ್ದದು ರೆಸಾರ್ಟ್ ಟಾಸ್ಕ್ ನಡೀತು. ಅವಾಗ 3ನೇ ಬಾರಿ ಕ್ಯಾಪ್ಟನ್ ಇವ್ರು ಆಗ್ತಾರೆ, ಯಾರು, ಭವ್ಯ ಅವರೇ ಆಗ್ತಾರೆ. ಒಂದೇ ವಾರ ಆಗಿರೋದು, ಆಯ್ತಾ. ಒಂದೂವರೆ ವಾರ ಆಗಿದೆ ಅಂದ್ಕೊಳ್ಳೋಣ. ಈಗ ಫ್ಯಾಮಿಲಿ ರೌಂಡ್ ಬರುತ್ತೆ, 2 ವಾರ ಆಗಿದೆ. ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಭವ್ಯ ಅವರು ಮೋಸ ಮಾಡ್ತಾರೆ, ಓಕೆ. ಅವ್ರ ಗ್ರಾಫು ಇಳಿತು, ಒಪ್ಕೊಳ್ತೀನಿ ನಾನು. ಯಾರ್ದು, ಭವ್ಯ ಅವ್ರ ಗ್ರಾಫು ಇಳಿತು. ನನಗೆ ಒಂದು ಅರ್ಥ ಆಗದೆ ಇರೋದೇನು ಅಂತ ಅಂದ್ರೆ, ಈ ತ್ರಿವಿಕ್ರಮ್ ಗ್ರಾಫ್ ಯಾವಾಗ ಮೇಲಕ್ಕೆ ಹೋಯ್ತು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ತ್ರಿವಿಕ್ರಮ್ ಏನಾದ್ರು ಆ ರೆಸಾರ್ಟ್ ಟಾಸ್ಕ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಆಡಿದ್ರ, ಇಲ್ವಲ್ಲ, ಬೈಸ್ಕೊಂಡ್ರು ಅವರು ಸರಿಯಾಗಿ ಆಡಿಲ್ಲ ಅಂತ. ಇನ್ನ ಫ್ಯಾಮಿಲಿ ರೌಂಡ್ ಬಂದ್ಬಿಡ್ತು, ಅಲ್ಲೂ ಏನು ಆಟಗಳು ಆಡಿಲ್ಲ, ಬೇರೆ ಎಲ್ಲೂ ತೋರ್ಸೇ ಇಲ್ಲ ಅವ್ರ ಆಟನ. ಆದ್ರೂ ಸಹ ಇವ್ರ ಗ್ರಾಫ್ ಹೆಂಗ್ ಮೇಲಕ್ಕೆ ಹೊಂಟೋಯ್ತು ಅನ್ನೋದೇ ನನಗೆ ಅರ್ಥ ಆಗ್ಲಿಲ್ಲ ಈ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಹಾಗಾಗಿ ನನಗೆ ಇವತ್ತು ಈ ಕಾನ್ವರ್ಸೇಷನ್ ನನಗೆ, ಆ ಕಾನ್ವರ್ಸೇಷನ್ ನಡೀತಿದ್ರಲ್ಲ, ಈಗ ಅವ್ರ ಅಮ್ಮ ಅವ್ರು ಹೇಳಿದ್ರಲ್ಲ, ನಿಮ್ಮನ್ನ ಅವ್ರ ಸ್ವಂತಕ್ಕೆ ಯೂಸ್ ಮಾಡ್ಕೋತಿದ್ದಾರೆ, ಅವರಿಂದ ದೂರ ಇರು, ಭವ್ಯನಿಂದ ದೂರ ಇರು, ನಿನ್ನಿಂದ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅನ್ನೋ ಒಂದು ಆ ಕಾನ್ವರ್ಸೇಷನ್ ನನ್ಗೆ ಯಾಕೋ ಒಂದ್ ರೀತಿಲಿ ಸರಿ ಅಂತ ನನ್ಗೆ ಅನಿಸ್ತಿಲ್ಲ ಆಕ್ಚುಲಿ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ತ್ರಿವಿಕ್ರಮ್ ಗ್ರಾಫ್ ಎಲ್ಲೂ ಮೇಲಕ್ಕೆ ಹೋಗಿಲ್ಲ, ಒಂದ್ 5-6 ವಾರದಿಂದ ಸುಮ್ನೆ ಇದೆ ಅಷ್ಟೇ. ಸುಮ್ನೆ ಅದು ಬಿಗ್ ಬಾಸ್ ಮನೆಗಡೆ ಒಳಗಡೆ ಎಲ್ಲ ಸುಮ್ನೆ ಹೆಸರು ಬರ್ತಿದೆ ವಿನಃ ಅಂತ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಆಗ್ಲಿ, ಕಿಚ್ಚನ ಚಪ್ಪಾಳೆ ಆಗ್ಲಿ ಬಂದಿಲ್ಲ. ಒಂದೇ ಸರಿ ಬ್ಯಾಂಗ್ ಅನ್ನೋ ಒಂದು ಬಂದಿಲ್ಲ ವೀಕ್ ಅವ್ರಿಗೆ ಇನ್ನು. ಬಟ್ ಆದ್ರೂ ಸಹ ಭವ್ಯ ಅದನ್ನ ಸೀರಿಯಸ್ ಆಗಿ ತಗೊಂಡಂಗ್ ಕಾಣ್ತಾ ಇತ್ತು, ಅವರಿಂದ ದೂರ ಇರೋಣ ಅಂತ. ಬಟ್ ದಟ್ ಈಸ್ ಫೇರ್ ಅನಫ್ ಅಂತಾನೆ ಅನ್ಕೊಳ್ತೀನಿ ನಾನು. ಇನ್ನು ಮಂಜು ಅವ್ರಿಗೆ ಹೇಳ್ತಾರೆ, ನಾನು ಒಂದು ಅದ್ಭುತ ನೋಡಿದೆ ಮಂಜು. ಆ ಒಂದು ಈ ಬಿಗ್ ಬಾಸ್ ಅವ್ರು ಗಿಫ್ಟ್ ಬಾಕ್ಸ್ ಕಳ್ಸಿರ್ತಾರೆ, ಅದರಲ್ಲಿ ಒಂದನ್ನ ಚೂಸ್ ಮಾಡಿ, ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೇಕಾಗಿರುತ್ತೆ. ಅದ್ರಲ್ಲಿ ಏನ್ ಚಾಕ್ಲೇಟ್ ಇರಲ್ಲ, ಒಂದ್ರಲ್ಲಿ ಇನ್ನೊಂದ್ರಲ್ಲಿ ಒಂದು ಕಾರ್ ಇರಲ್ಲ. ಅದ್ರಲ್ಲಿ ಯಾವ್ದೋ ಒಂದು ಚೂಸ್ ಮಾಡೋದು ನಿನ್ ಕನ್ಫ್ಯೂಸ್ ಬೇಕಾಗಿರಲ್ಲ. ಅದಕ್ಕೆ ನಿನ್ ಎಲ್ಪ್ ಬೇಕು ಅಂತ ನೀನು ಗೌತಮಿ ಕಡೆಗೆ 2 ಬೆಲ್ಟ್ ತೋರಿಸ್ತೀಯ. ಅದು ಹೆಂಗ್ ಕಾಣ್ತಿತ್ತು ಅಂತ ಅಂದ್ರೆ, ಪ್ರಪಂಚಕ್ಕೆ ನಿನ್ನ ವೀಕ್ನೆಸ್ ಕಾಣ್ತಿತ್ತು, ನೀನು ಎಷ್ಟು ವೀಕ್ ಮೈಂಡೆಡ್ ಇದೆಯಾ ಅನ್ನೋದು ಕಾಣಿಸ್ತಾ ಇತ್ತು. ಅದ್ರಲ್ಲಿ ಗೌತಮಿ ಇನ್ವಾಲ್ವ್ ಆಗ್ಲಿಲ್ಲ. ಅದ್ ಹೆಂಗ್ ತೋರಿಸ್ಕೊಂಡೆ ನೀನು ಅಂತ ಅಂದ್ರೆ, ನೀನು ಗೌತಮಿಗೆ ಶರಣಾಗ್ಬಿಟ್ಟಿದ್ಯಾ, ಗೌತಮಿನೇ ನಿಂದು ಇನ್ಚಾರ್ಜ್ ತಗೊಂಡಿದ್ದಾಳೆ ಅನ್ನೋದು ತೋರಿಸ್ತಾ ಇತ್ತು ಅಲ್ಲಿ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಆದ್ರೂ ನೀವು ಬೀಳೋದಲ್ದೆ ಈಗ ನೀವು ಅವ್ರನ್ನು ಕೆಳಗಡೆ ಬೀಳಿಸ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಇನ್ನು ಮುಂದೆ ಹೋದಂತ ಸುದೀಪ್ ಸರ್ ಏನ್ ಮಾಡ್ತಾರೆ, ನಿಮ್ ತಾಯಿ ಮತ್ತೆ ತಂಗಿ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಯಾರಿಗೂ ಸಾರಿ ಕೇಳ್ಬೇಡ ಅಂತೆಲ್ಲ ಹೇಳಿದ್ರಲ್ವಾ ಅಂತ ಅಂದಾಗ, ಹೌದು ಅಂತ ಹೇಳ್ತಾನೆ. ಆ ಟೈಮಲ್ಲಿ ಸುದೀಪ್ ಅವ್ರು ಹೇಳ್ತಾರೆ, ನಾನ್ ಎಷ್ಟು ಸರಿ ಹೇಳಿದೀನಿ ನಿನ್ಗೆ, ಅದನ್ನ ಗೊತ್ತಿಲ್ವಾ ಅಂದಾಗ, ನನಗ್ ಗೊತ್ತಿಲ್ಲ ಅಂತಾನೆ ಮಂಜು. ಆಗ ಇಡೀ ಮನೆ ಕೇಳ್ತಾರೆ, ನಾನು ಮಂಜುಗೆ ಇದನ್ನ ಎಷ್ಟು ಸರಿ ಹೇಳಿದೀನಿ, ಸಾರಿನ ಸುಮ್ನೆ ಕೇಳ್ಬೇಡಿ ಮಂಜು ಅಂತ ಅಂದಾಗ ಎಲ್ಲಾರು ಎತ್ತುತ್ತಾರೆ. ಎಲ್ಲಾರ್ಗೂ ಗೊತ್ತಿರುತ್ತೆ ಇದನ್ನ ಸುದೀಪ್ ಅವ್ರು ಸುಮಾರು ಸರಿ ಹೇಳಿದ್ದಾರೆ ಮಂಜುಗೆ ಅಂತ. ಮಂಜು ನನಗೆ ಗೊತ್ತಿಲ್ಲ ಅಂತಾನೆ. ಅವಾಗ ಸುದೀಪ್ ಅವರು ಸುತ್ತಮುತ್ತ ನೋಡಿ ಕೈಗೋಳ ಅಂತ ಹೇಳ್ತಾರೆ.
ಅವ್ರಿಗೆಲ್ರಿಗೂ ನೆನಪಿದೆ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನಿನಗೆ ಬುದ್ಧಿ ಭ್ರಮಣೆ ಆಗಿತ್ತು ಅವಾಗ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅರ್ಥ ಏನು ಅಂತ ಅಂದ್ರೆ ಸುದೀಪ್ ಅವರು ಆಕ್ಚುಲಿ ತುಂಬಾ ಸರಿ ಟ್ರೈ ಮಾಡಿದ್ರು ಮಂಜುನ ಆ ಒಂದು ಟ್ರ್ಯಾಕ್ ಇಂದ ಹೊರಗಡೆ ತರ್ಸೋದಿಕ್ಕೆ. ಆದ್ರೆ ಅವನಿಗೆ ಅರ್ಥನೇ ಆಗಿಲ್ಲ. ಇವತ್ತು ಅವನ ಸ್ಥಿತಿಯನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಬೇಜಾರಾಯ್ತು. ಅದ್ರಲ್ಲೂ ಅವರ ತಂದೆ ಮಾತಾಡೋ ಒಂದು ಭಾಷಣವನ್ನ ಅವರೇ ಮಾತಾಡ್ಕೊಳ್ಳೋ ಒಂದು ವಿಟಿ ಹಾಕ್ತಾರೆ. ತನ್ನ ಮಗನ ಬಗ್ಗೆ ಅವರು ನೆನ್ಕೊಂಡು ಮಾತಾಡಿ ಒಂದು ಕಣ್ಣೀರ್ ಹಾಕ್ತಾರೆ. ಸೊ ಅದನ್ನ ಆ ವಿಟಿನೂ ತೋರಿಸ್ತಾರೆ. ನೋಡಿ ನಿಮ್ ತಂದೆ ಏನಂತ ಮಾತಾಡಿದ್ದಾರೆ ನಿಮ್ ಬಗ್ಗೆ ಅಂತ ಅಂದಾಗ ಸೊ ಅವಾಗ ಇನ್ನೂ ಮಂಜು ಮಾತೇ ಬರಲ್ಲ ಅವನಿಗೆ ಮಂಜುಗೆ. ಸೊ ಅಲ್ಲಿಗೆ ಮಂಜುನ್ ಕತೆ ನನಗನ್ಸಿದೇನು ಅಂತ ಅಂದ್ರೆ ತುಂಬಾ ಡ್ಯಾಮೇಜ್ ಆಗೋಯ್ತು ಇವಾಗ ಮಂಜುಗೆ. ತುಂಬಾ ಕಷ್ಟ ಇದೆ ಅವನು ಮೇಲೆ ಅದರಿಂದ ಎದ್ದು ಬರೋದಿಕ್ಕೆ ಅಂತ ನನಗನ್ಸ್ತಿದೆ. ಯಾಕೆ ಅಂದ್ರೆ ಇರೋದೇ ಇನ್ನ 3 ವಾರ. ಅಲ್ಲಿ ಏನಂತ ಒಂದು ಮಿರಾಕಲ್ ಏನು ನಡೆಯಲ್ಲ ಅಲ್ಲಿ. ಸೊ ನನಗನ್ಸ್ದಂಗೆ ಅವರು ಮಹಾರಾಜ ಟಾಸ್ಕ್ ಆದ್ಮೇಲಿಂದಾನೇ ಎಚ್ಚೆತ್ಕೋಬೇಕಾಗಿತ್ತು. ಅಲ್ಲಿ ಹೇಳಿದ್ರು ಸುದೀಪ್ ಅವರು, ಅದನ್ನ ತಲೆಗೆ ತಗೊಳ್ಳಿಲ್ಲ. ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅವನೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಇನ್ನು ಸುದೀಪ್ ಅವರು ಮತ್ತೊಂದು ಆಕ್ಟಿವಿಟಿನ ನಡೆಸ್ತಾರೆ. ಅದೇನಪ್ಪಾ ಅಂತ ಅಂದ್ರೆ ಇವಾಗ ನಿಮ್ಮ ಗೇರ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಯಾರ ಒಂದು ಅಡೆತಡೆ, ಯಾರ್ದ ಒಂದು ಅಡ್ಡಿ ನಿಮಗೆ ಬೇಡ. ಅವ್ರಿಲ್ದೇ ಇದ್ರೆ ನಿಮ್ಮ ಈ ಒಂದು ಆಟದಲ್ಲಿ ನೀವು ತುಂಬಾ ಸ್ಪೀಡ್ ಆಗಿ ಹೋಗ್ಬೋದು ಅನ್ನೋ ತರ ಒಂದು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಮೊದ್ಲು ಬಂದಂತಹ ಚೈತ್ರ ಅವರು ಹನುಮಂತನ ಫೋಟೋನ ಕತ್ತರಿಸಾಕ್ತಾರೆ. ಇವನು ಮುಗ್ಧ ಅನ್ನೋ ಒಂದು ಮುಖ ಇಟ್ಕೊಂಡು ಆಡ್ತಾ ಇದ್ದೇನೆ ಅನ್ನೋ ಒಂದು ಏನೋ ರೀಸನ್ ಕೊಟ್ಟು ಸೊ ಅವ್ರನ್ನ ಇದ್ ಮಾಡ್ತಾರೆ. ನೆಕ್ಸ್ಟ್ ಬರೋದು ಗೌತಮಿ ಬರ್ತಾರೆ. ಸೊ ಗೌತಮಿದ್ ಇಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ ಅವ್ರು ತಗೊಳ್ಳೋದು ಮಂಜು ಫೋಟೋನ ಕತ್ತರಿಸಾಕ್ತಾರೆ. ಸೊ ಮಂಜು ಫೋಟೋನ ಕತ್ತರಿಸಾಕ್ಬೇಕಾದ್ರೆ ಒಂದು ರೀಸನ್ ಹೇಳಪ್ಪ, ಏನ್ ಹೇಳೋದು ಅಂದ್ರೆ ನನ್ ಕ್ಯೂರಿಯಾಸಿಟಿ ಏನ್ ಹೇಳ್ತಾರೆ ಅಂತ. ಅವ್ರು ಹೇಳೋದೇನಪ್ಪ ಅಂತ ಅಂದ್ರೆ, ನೀವು ಸುಮಾರು ಒಂದು 4-5 ವಾರದಿಂದನೂ ನನಗೆ ಹೇಳ್ತಾ ಇದ್ರಿ, ಫ್ರೆಂಡ್ಶಿಪ್ ಬಗ್ಗೆ ಎಚ್ಚರಿಸ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಮಂಜುಗೆ ಹೇಳ್ತಾ ಇದ್ದೆ ನಮ್ಮ ಫ್ರೆಂಡ್ಶಿಪ್ ಬೇಡ ಇನ್ಮೇಲೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಮಂಜು ಅವ್ರದಿಂದ ಬರ್ತಿದ್ದ ರಿಯಾಕ್ಷನ್ ಬೇರೆ ತರ ಇರ್ತಿತ್ತು. ಸೊ ನನ್ನ ವ್ಯಕ್ತಿತ್ವ ಹೇಗೆ ಅಂತ ಅಂದ್ರೆ ನಾನು ಮುಖದ ಮೇಲೆ ಹೊಡೆದ್ಬಿಟ್ಟು ಫ್ರೆಂಡ್ಶಿಪ್ ನ ಕಿತ್ತಾಕಿ ಹೋಗುವಂತ ವ್ಯಕ್ತಿತ್ವ ಅಲ್ಲ. ನಾನು ತುಂಬಾ ಸರಿ ಜಗಳ ಮಾಡಿ ಇದನ್ನ ಕಿತ್ತಾಕ್ಬೇಕು ಅಂತ ಟ್ರೈ ಮಾಡಿದೆ. ಆದ್ರೆ ನನ್ನ ವ್ಯಕ್ತಿತ್ವ ಆಗಿಲ್ದೇ ಇರೋದ್ರಿಂದ ನಾನು ಮಾಡಿರ್ಲಿಲ್ಲ. ಸೊ ಈಗ ನನ್ಗೆ ಅರ್ಥ ಆಗ್ತಾ ಇದೆ ಇದೆಲ್ಲ ನನ್ನ ಆಟಕ್ಕೆ ತೊಂದರೆ ಆಗ್ತಾ ಇದೆ. ಅದು ನನ್ನ ಕಡೆಯಿಂದ ಏನಲ್ಲ, ಅದು ಮಂಜು ಕಡೆಯಿಂದನೇ ತಪ್ಪು ಅನ್ನೋ ರೀತಿಲಿ ಅವ್ರು ಹೇಳ್ತಾರೆ ಅಲ್ಲಿ, ಆಯ್ತಾ. ಸೊ ನನಗೆ ಇಲ್ಲಿ ಅನ್ಸಿದ್ದೇನು ಅಂತ ಅಂದ್ರೆ ಈಗ ಫ್ರೆಂಡ್ಶಿಪ್ ನ ಅವರು ಕಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಇನ್ಮೇಲಿಂದ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಲ್ಲ ಅಂತ. ನನಗಿಲ್ಲೇ ಅನ್ಸಿದ್ದು ಇವರು ತುಂಬಾ ಕ್ಲೆವರ್ ಇವರು. ಏನಕ್ಕೆ ಅಂತ ಅಂದ್ರೆ ಈ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲವೂ ಸಹ ಮಂಜುಂದೇ ತಪ್ಪು ಅನ್ನೋ ರೀತಿಲಿ ಪೋಟ್ರೆ ಮಾಡಿದ್ರು. ಇನ್ನು ನನಗೆ ಈ ಫ್ರೆಂಡ್ಶಿಪ್ ನ ಅಗತ್ಯವಿಲ್ಲ ಅನ್ನೋ ತರನೇ ಕ್ಲೀನ್ ಆಗಿ ಹೇಳಿದ್ರು, ಆಯ್ತಾ. ಆನೆಸ್ಟ್ ಆಗಿ ಹೇಳ್ತೀನಿ, ಆಯ್ತಾ. ಇವ್ರಿಬ್ರದ್ದು ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೆ ಬಿಟ್ಟು ಹೊರಗಡೆ ಹೋದ್ರೆ ಅದು ಯಾವುದೇ ರೀತಿನೂ ಕಂಟಿನ್ಯೂ ಆಗಲ್ಲ ಅಂತ ನಾನು ಈಗಲೇ ಬರೆದು ಕೊಡ್ತೀನಿ. ಬೇಕಾರೆ ನೀವೇ ಅಬ್ಸರ್ವ್ ಮಾಡಿ ಬೇಕಾರೆ ಅದನ್ನ. ನಿಮ್ಗೆ ಏನ್ ಅನ್ಸುತ್ತೆ, ಇವರಿಬ್ರು ಫ್ರೆಂಡ್ಶಿಪ್ ಹೊರಗಡೆ ಕಂಟಿನ್ಯೂ ಆಗುತ್ತೆ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಭವ್ಯ ಬರ್ತಾರೆ. ಭವ್ಯ ಬಂದು ತ್ರಿವಿಕ್ರಮ್ ಅವ್ರನ್ನ ಕಟ್ ಮಾಡ್ತಾರೆ. ಅವ್ರು ಕೊಡೋ ರೀಸನ್ ಏನಪ್ಪಾ ಅಂತ ಅಂದ್ರೆ ತ್ರಿವಿಕ್ರಮ್ ಸ್ಟ್ರಾಂಗ್ ಪ್ಲೇಯರು, ಮತ್ತೆ ಅವರು ಎಲ್ಲಾದ್ರಲ್ಲೂ ತುಂಬಾ ಫಾಸ್ಟ್ ಇರ್ತಾರೆ. ಸೊ ಅವ್ರಿಲ್ಲ ಅಂತ ಅಂದ್ರೆ ನನ್ನ ಆಟ ಸುಲಭ ಆಗುತ್ತೆ ಅಂತ ಒಂದು ಗೇಮ್ ನ ಒಂದು ರೀತಿಯಲ್ಲಿ ಕೊಡ್ತಾರೆ ಅವರು. ಇನ್ನು ನೆಕ್ಸ್ಟ್ ಮೋಕ್ಷಿತಾ ಅವ್ರು ಬರ್ತಾರೆ. ಮೋಕ್ಷಿತಾ ಬಂದು ಗೌತಮಿ ಅವ್ರನ್ನ ಚೂಸ್ ಮಾಡ್ತಾರೆ. ಇವ್ರು ಯಾಕೋ ಇವ್ರದ್ದು ನಾನು ಮೊದ್ಲೇ ಹೇಳಿದೀನಿ, ಗೌತಮಿ ಮತ್ತೆ ಮೋಕ್ಷಿತಾ ಇವರಿಬ್ರು ಮೇಲೆ ಎಟ್ ಟು ಎಟ್ ಫೈಟ್ ಇರೋದು. ಹಾಗಾಗಿ ಇವರು ಗೌತಮಿನ ಚೂಸ್ ಮಾಡ್ತಾರೆ. ಮತ್ತೆ ಕೊಡುವಂತ ರೀಸನ್ ಅದನ್ನೇ ಇಟ್ಕೊಂಡಿದ್ದಾರೆ ಅವರು. ಹಳೆ ರೀಸನ್ ಇಟ್ಕೊಂಡು ಅದನ್ನೇ ಹೇಳ್ತಾರೆ. ಸ್ವಲ್ಪ ಇನ್ನು ಸ್ಟ್ರಾಂಗ್ ಆಗಿ ಇರ್ಬೇಕಿತ್ತು ಅಂತ ನನಗನ್ನಿಸ್ತು ಮೋಕ್ಷಿತಾದು. ಇನ್ನು ಹನುಮಂತು ಬರ್ತಾರೆ. ಹನುಮಂತು ಬರೋದ್ರಲ್ಲೇ ಕಾಮಿಡಿ ಆಗಿರುತ್ತೆ. ಬಂದು ಅವರು ರಜತ್ ಅವ್ರನ್ನ ಕಟ್ ಮಾಡಿ ಇವರು ನನ್ನ ಹತ್ರ ಬಂದು ತುಂಬಾ ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರನ್ನ ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಒಂದು ರೀಸನ್ ಕೊಟ್ಟು ಹೋಗ್ತಾನೆ ಅವನು. ಸೊ ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಬರೋದು ರಜತ್ ಅವರೇ ಬರ್ತಾರೆ. ರಜತ್ ಬಂದು ಮಂಜು ಅವ್ರನ್ನ ಕಟ್ ಮಾಡ್ತಾರೆ. ಕೊಟ್ಟಂತ ರೀಸನ್ ಏನಪ್ಪಾ ಅಂತ ಅಂದ್ರೆ ತುಂಬಾ ಸ್ಟ್ರಾಟಜಿ ಎಲ್ಲ ಮಾಡ್ತಾನೆ, ಇವನಿದ್ರೆ ಸ್ವಲ್ಪ ನನಗೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಅಂತ ಇನ್ನೂ ಒಂದು ಕೊಡ್ತಾನೆ ಅಪ್ಪ. ಅದೇ ಓಕೆ, ಅವೆಲ್ಲ ಒಂದು ವ್ಯಾಲಿಡ್ ಅಂತಾನೆ ಅನ್ಕೋಬಹುದು. ಸೊ ಇನ್ನು ರಜತ್ ಬಂದಾದ್ಮೇಲೆ ಮಂಜು ಬರ್ತಾರೆ. ಮಂಜು ಬಂದು ಗೌತಮಿ ಅವ್ರನ್ನ ಕಟ್ ಮಾಡ್ತಾರೆ. ಇಲ್ಲಿ ಗೌತಮಿಯನ್ನ ಕಟ್ ಮಾಡ್ಬೇಕಾದ್ರೆ ಅವ್ರು ಕೊಟ್ಟ ರೀಸನ್ ಏನ್ ಗೊತ್ತಾ ಅಲ್ಲಿ ಮಂಜು ಅವ್ರದ್ದು. ಗೌತಮಿ ಅವರು ತುಂಬಾ ಒಳ್ಳೆಯವರು, ನನಗೆ ಒಳ್ಳೆ ಊಟ ಎಲ್ಲ ಹಾಕಿದ್ದಾರೆ, ನನ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಇದು ತುಂಬಾ ಕಂಫರ್ಟ್ ಝೋನ್ ಕೊಟ್ಟಿದ್ದಾರೆ ನನಗೆ. ಆ ಕಂಫರ್ಟ್ ಝೋನ್ ನನ್ಗೆ ಇನ್ ಮುಂದೆ ಬೇಡ, ನನಗೆ ನಾನು ಇಂಡಿವಿಜುವಲ್ ಆಗಿ ಆಡ್ತೀನಿ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ ಇಲ್ಲೂ ಸಹ ಈ ವ್ಯಕ್ತಿ ಒಂದೇ ಒಂದು ನೆಗೆಟಿವ್ ವರ್ಡ್ ಅನ್ನು ಹೇಳಲಿಲ್ಲ ಗೌತಮಿ ಅವ್ರ ಬಗ್ಗೆ. ಸೊ ನನಗೆ ಏನ್ ಅನ್ಸಿದ್ರೆ ಈ ವ್ಯಕ್ತಿನೇ ಈ ತರನ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಳ್ಳನ ತೋಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ
ಮಣ್ಣ ಮುಚ್ಕೋತಾ ಇದ್ದಾರೆ ಅವ್ರ ಮೇಲೆ ಅಂತ ನನಗನ್ಸಿದ್ದಂತೂ ನಿಜ. ನೋಡೋಣ ಈ ನೆಕ್ಸ್ಟ್ ಈ 3 ವಾರದಲ್ಲಿ ಏನು ಪವಾಡ ನಡೆಯುತ್ತೋ ಗೊತ್ತಿಲ್ಲ. ಇನ್ನು ಅದಾದ್ಮೇಲೆ ಕೊನೆಗೆ ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಬಂದ್ಬಿಟ್ಟು ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ. ನನ್ನ ಒಂದು ಆಟನ ನಾನು ಇಂಡಿವಿಜುವಲ್ ಆಗಿ ಆಡಬೇಕು, ನನ್ನಿಂದ ನಾನು ಗೆಲ್ಲೋಕೆ ಬಂದಿರೋದಷ್ಟೇ, ನಾನು ಬೇರೆಯವ್ರನ್ನ ಗೆಲ್ಸಕ್ಕಲ್ಲ ಅಂತ ಹೇಳಿ ಅವರು ಭವ್ಯ ಅವ್ರನ್ನ ಕಟ್ ಮಾಡೋಗ್ತಾರೆ. ಬಟ್ ಒಂದೇನಪ್ಪ ಅಂತ ಅಂದ್ರೆ ಈ ಒಂದು ಪ್ರಕ್ರಿಯೆ ನಡಿಬೇಕಾದ್ರೆ ಬೇರೆಯವರು ನೋಡಿಲ್ಲ ಅದನ್ನ, ಇದೆಲ್ಲ ಇಂಡಿವಿಜುವಲಿ ಮಾಡಿರೋದು. ಸೊ ಇದು ಜನಗಳಿಗೆ ತೋರಿಸ್ತಾ ಇರೋದು ಅಂತ ಸುದೀಪ್ ಅವ್ರು ಹೇಳ್ತಾರೆ. ಇದು ನೀವು ಜನಗಳು ಕೊಡ್ತಿರೋ ಪ್ರಾಮಿಸು, ಇನ್ನು 3 ವಾರ ಇದೆ ಚೆನ್ನಾಗಡೆ ಅಂತ ಹೇಳಿ. ಸೊ ಅಲ್ಲಿಗೆ ಇವತ್ತಿನ ಎಪಿಸೋಡು ಎಂಡ್ ಆಗಿದೆ. ಬಟ್ ಒಟ್ಟಿನಲ್ಲಿ ತುಂಬಾ ಜನಕ್ಕೆ ಡ್ಯಾಮೇಜ್ ಆಗಿದಂತೂ ನಿಜ. ಒಂದು ಓವರ್ ಆಲ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತು ಕಿಚ್ಚನ ಪಂಚಾಯತಿ ಅಂತಾನೆ ಹೇಳ್ಬೋದು. ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.